Hello guys, so welcome back to my YouTube channel. ಯಾರೆಲ್ಲ ಇಲ್ಲಿ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಸಜೆಸ್ಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋನ, ಯಾವ ಕಾನ್ಸೆಪ್ಟ್ ಮೇಲೆ ಟ್ಯಾರೋ ಕಾರ್ಡ್ ರೀಡಿಂಗ್ ವಿಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಡೆಫಿನೆಟ್ಲಿ ನಾನು ಮಿಸ್ ಮಾಡದೆ ಎವ್ರಿ ಕಮೆಂಟ್ ಓದ್ತೀನಿ ನಾನು, ಆಯಿತಾ? ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಕಮೆಂಟ್ನ ನಾನು ನೆಗ್ಲೆಕ್ಟ್ ಆಗಲಿ ಮಾಡಲ್ಲ. ಆಲ್ ರೈಟ್, ಸೊ ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ಇದು ಬಂದ್ಬಿಟ್ಟು ನಿಮ್ಮ ಕರಿಯರ್ ರಿಲೇಟೆಡ್ 2025 ಕರಿಯರ್ ರಿಲೇಟೆಡ್. ಐ ನೋ ಪೋಲ್ಸ್ ಹಾಕಿದ್ದೆ ನಾನು ರೀಸೆಂಟಾಗಿ 2 ಡೇಸ್ ಬ್ಯಾಕ್ ಅನ್ಸುತ್ತೆ. ತುಂಬ ಜನ ಲವ್ ರಿಲೇಟೆಡ್ ಆಗಿ ಕಮೆಂಟ್ ಬಂದಿತ್ತು ಮೋಸ್ಟ್ ಆಫ್ ದ ಪೀಪಲ್ದು. ಸೊ ಅದಕ್ಕೆ ಫಸ್ಟ್ ಲವ್ ರಿಲೇಟೆಡ್ನ ನಾನು ಮಾಡಿಬಿಟ್ಟು ಆ್ಯಂಡ್ ದೆನ್ ಇವತ್ತು ನಾವು ಕರಿಯರ್ ರಿಲೇಟೆಡ್ ನೋಡೋಣ 2025 ಸೊ ನಿಮಗಿದು ಹ್ಯಾಂಡ್ ಅರ್ಥ ಆಗಲ್ಲ, ನಾನು ಹೇಳ್ತೀನಿ ಗಾಯ್ಸ್. ಸೊ ಫಸ್ಟಿಗೆ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಟಾಪಿಕ್ ಇನ್ಕ್ಲೂಡ್ ಮಾಡ್ತೀನಿ ಅಂದರೆ, ಸ್ಟಾರ್ಟಿಂಗ್ ಆಫ್ ದ ಕರಿಯರ್ 2025 ಸ್ಟಾರ್ಟಿಂಗ್ ಅಂದರೆ ಜಾನ್ವರಿ ಅಲ್ಲಿ ಇದ್ದೀವಿ ಆಲ್ರೆಡಿ. ಸೊ ಸ್ಟಾರ್ಟಿಂಗಲ್ಲಿ ಹೆಂಗಿರುತ್ತೆ, ಯಾವ ಒಂದು ಎನರ್ಜಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, ಅದೇ ಎಂಡಲ್ಲಿ ಅಂದರೆ ಡಿಸೆಂಬರ್ ಹತ್ತತ್ರ ಅಥವಾ ಸೆಕೆಂಡ್ ಹಾಫ್ ಹತ್ತತ್ರದಲ್ಲಿ ಯಾವ ಥರ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಕರಿಯರ್ ರಿಲೇಟೆಡ್ ಆಗಿ ಫೇಸ್ ಮಾಡ್ತಾ ಇರ್ತೀರಾ ಅಂತ ನೋಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನಕ್ಕೆ ಸೇಮ್ ಜಾಬಲ್ಲೇ ಇರಬೇಕಾ ಅಥವಾ ಚೇಂಜ್ ಮಾಡಬೇಕಾ. ರೀಸೆಂಟಾಗಿ ನನ್ನ ಫಾಲೋವರ್ ಒಬ್ಬರು ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿ ಕೇಳಿದ್ರು, ಲೈಕ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಬಿಸ್ನೆಸ್ಸಲ್ಲೇ ನಾನು ಮುಂದುವರಿಬೋದಾ, ಗ್ರೋತ್ ಇದೆಯಾ, ಅಥವಾ ನಾನು ಜಸ್ಟ್ 9 to 6 ಜಾಬ್ ಏನಿದೆ ಅದನ್ನ ಮಾಡಬೇಕಾ ಅಂತ. ಸೊ ಎಸ್, ಇದರಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ. ಸೇಮ್ ಜಾಬಲ್ಲಿ ಇರಬೇಕಾ, ಏನೇ ಮಾಡ್ತಿರ್ಬೋದು, ಡಸಂಟ್ ಮ್ಯಾಟರ್, ನೀವು ಸೇಮ್ ಫೀಲ್ಡಲ್ಲಿ ಅಥವಾ ಸೇಮ್ ಪೊಸಿಷನಲ್ಲಿ ಇರಬೇಕಾ ಅಥವಾ ಚೇಂಜ್ ಮಾಡಬೇಕಾ ಈ ವರ್ಷದಲ್ಲಿ ಅಂತ ನೋಡೋಣ. ಏನನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ, ಸೇಮ್ ಪೊಸಿಷನಲ್ಲೇ ಕಂಟಿನ್ಯೂ ಮಾಡಬೇಕಂತ ಅನಿಸಿದ್ರೆ ಅಂತ ಕಾರ್ಡ್ಸ್ ಬಂದರೆ ನೆಕ್ಸ್ಟ್ ಇನ್ನೂ ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕು ನೀವು ಅಂತ ನೋಡೋಣ. ಅಥವಾ ಚೇಂಜ್ ಮಾಡಿದಾಗ ಅದರಲ್ಲಿ ಇನ್ನೂ ಫಾಸ್ಟ್ ಆ್ಯಂಡ್ ಫಾರ್ವರ್ಡ್ ಆಗಬೇಕು ಅಂದರೆ ಯಾವ ಒಂದು ಪಾತ್ ಹಿಡಿಬೇಕು ಅಂತ ನೋಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು 4 ಟ್ಯಾರೋ ಕಾರ್ಡ್ಸ್ನ ಪುಲ್ ಮಾಡ್ತೀನಿ ಲಾಸ್ಟಿಗೆ. ಯಾವ ಈವೆಂಟ್ಸ್ ಆಗಬಹುದು ಕರಿಯರ್ ರಿಲೇಟೆಡ್ ಆಗಿ, ಎಸ್ಪೆಷಲಿ 2025 ಅಂತ. ಓಕೆ, ಸೊ ಇಷ್ಟು ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ ಗಾಯ್ಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜ್ ಬರುತ್ತೆ ಅಂತ. ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ಸ್ ಕೊಡೋ ಸಮಯದಲ್ಲಿ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಡೆಫಿನೆಟ್ಲಿ ನಂಗೆ ಅದು ಮೋಟಿವೇಟ್ ಮಾಡುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಓಕೆ, ಸೊ ಎಲ್ಲ ವಿಡಿಯೋ ಥರ ನಿಮಗೆ ಇದರಲ್ಲಿ 2 ಆಪ್ಷನ್ಸ್ ಬರುತ್ತೆ ನಿಮ್ಮ ಮುಂದೆ. ಎಸ್, ಆಲ್ರೆಡಿ ಆಪ್ಷನ್ ಬಂದಿದೆ ಅಂತ ಗೊತ್ತು. ಸೊ ಚೂಸ್ ಮಾಡಿ ಯಾವ ಆಪ್ಷನ್ ಕಡೆ ನೀವು ಜಾಸ್ತಿ ರಿಲೇಟ್ ಆಗ್ತೀರಾ ಅದನ್ನು ಚೂಸ್ ಮಾಡಿ. ಯಾವುದಾದ್ರು ಒಂದು ಆಪ್ಷನ್ ನಿಮ್ಮ ಪರ್ಸ್ನಲ್ ಲೈಫ್ ಅಥವಾ ನಿಮ್ಮ ಪರ್ಸ್ನಾಲಿಟಿ ಅಥವಾ ನೀವು ಜಾಬ್ ಮಾಡ್ತಿರೋ ಪ್ರೊಫೆಷನ್ನಿಗೆ ಮ್ಯಾಚ್ ಆಗುತ್ತೆ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ನಿಮಗೆ ಚೂಸ್ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂದರೆ ಪಾಸ್ ಮಾಡ್ಕೊಳ್ಳಿ ವಿಡಿಯೋನ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಈಸಿ ಮೆಥಡ್ ನಾನು ಹೇಳ್ಕೊಳ್ಬೇಕಂದ್ರೆ, ಫಾರ್ ಎನ್ ಎಕ್ಸಾಂಪಲ್ ಡಾಕ್ಟರ್ ಆಗಿದ್ದೀರಾ ಅಂದ್ಕೊಳ್ಳಿ. ಇವಾಗ DOCTOR ಸೆಕೆಂಡ್ ಆಪ್ಷನ್. ಸೊ ಈ ಥರನೂ ನೀವು ಚೂಸ್ ಮಾಡ್ಕೋಬೋದು ಆಪ್ಷನ್ನ. ಈಸಿ ವೇ ಆಪ್ಷನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ನಾನೇ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ ಗಾಯ್ಸ್. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಫಸ್ಟ್ ಗ್ರೂಪ್ ಅವರಿಗೆ 2025 ಸ್ಟಾರ್ಟಿಂಗ್ ಫಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಎಂಡ್ ಅಥವಾ ಸೆಕೆಂಡ್ ಹಾಫ್ ಅಂದರೆ ಅಕ್ಟೋಬರ್, ನವೆಂಬರ್ ಆ ಟೈಮಲ್ಲೆಲ್ಲ ಹೆಂಗಿರುತ್ತೆ, ನೀವು ಯಾವ ಒಂದು ಎನರ್ಜಿಲಿ ನೋಡ್ಕೋಬಹುದು, ಯಾವ ಒಂದು ಎನರ್ಜಿನ ನೀವು ತಗೊಂಡಿರ್ತೀರ ಕರಿಯರ್ ರಿಲೇಟೆಡ್ ಆಗಿ, ಕಾನ್ಫಿಡೆಂಟ್ ಆಗಿರ್ತೀರ, ಏನೆಲ್ಲ ಚೇಂಜಸ್ ಆಗಿರುತ್ತೆ ಎಲ್ಲದನ್ನು ನಾವು ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಶಫಲ್ ಚೆನ್ನಾಗಿ ಮಾಡ್ಕೊಳ್ಳೋ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು.
ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ ನಾನೆಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಆಲ್ ರೈಟ್. ಸೊ ಎಸ್, ಗ್ರೂಪ್ 1 ಅವ್ರಿಗೆ ನೋಡೋಣ. ಫಸ್ಟಿಗೆ 2025 ಸ್ಟಾರ್ಟಿಂಗ್ ಗೆ 1 ಮೆಸೇಜ್ ಬಂದಿದೆ. 2025 ಎಂಡಿಂಗ್ ಅಲ್ಲಿ ಹೆಂಗಿರುತ್ತೆ ಈ ಎನರ್ಜಿ? 2025 ಎಂಡಿಂಗ್ ಅಲ್ಲಿ ಹೆಂಗಿರುತ್ತೆ ಎನರ್ಜಿ ಗ್ರೂಪ್ 1 ಅವ್ರಿಗೆ? ಆಲ್ ರೈಟ್, 2 ಮೆಸೇಜ್ ಬಂದಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ಒರಾಕಲ್ ಮೆಸೇಜ್ ಏನು ಬರುತ್ತೆ ಅಂತ ನೋಡ್ಬಿಟ್ಟು ಅದನ್ನ ಡಿಸ್ಕಸ್ ಮಾಡೋಣ ಒಟ್ಟಿಗೆ. ಸೊ ಗ್ರೂಪ್ 1 ಅವ್ರಿಗೆ ಒಂದು ಒರಾಕಲ್ ಮೆಸೇಜ್. ಇದನ್ನ ಐ ಗೆಸ್ ಇಲ್ಲಿ ಇಟ್ಕೊಬಿಡೋಣ. ಆ್ಯಂಡ್ ಒಂದು ಇಯರ್ ಎಂಡಲ್ಲಿ ಹೆಂಗಿರುತ್ತೆ ಅಂತ. ಆಲ್ ರೈಟ್, ಆಲ್ರೆಡಿ 2 ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ. ಸೊ ನೋಡೋಣ ಇಯರ್ ಸ್ಟಾರ್ಟಿಂಗಲ್ಲಿ ನಿಮ್ಮದು ಯಾವ ಥರ ಇದೆ ಎನರ್ಜಿ ಕರಿಯರ್ ರಿಲೇಟೆಡ್ ಆಗಿ ಅಂತ ಗಾಯ್ಸ್. ಸೊ ನಿಮಗೆ ಬಂದಿದೆ ಅ ನ್ಯೂ ಸ್ಟಾರ್ಟ್ ಈಸ್ ಕಮ್ಮಿಂಗ್, ನ್ಯೂ ಮೂನ್. ಸೊ ಎಸ್ ಗಾಯ್ಸ್, ಇನ್ ಕೇಸ್ ನೀವು ನ್ಯೂ ಜಾಬ್ ಅಥವಾ ನ್ಯೂ ಪೊಸಿಷನ್ ನಾನು 2025 ಜಾನ್ವರಿಲಿ ಅಥವಾ ಫೆಬ್ರವರಿಲಿ ಅಥವಾ ಮಾರ್ಚ್ ಈ 3 ತಿಂಗಳಲ್ಲಿ ಎಸ್ಪೆಷಲಿ ಸ್ಟಾರ್ಟ್ ಮಾಡ್ತೀನಾ ಇಲ್ವಾ ಅಂತ ನಿಮಗೇನಾದ್ರು ಕ್ವೆಶನ್ ಇದ್ದರೆ ದ ಆನ್ಸರ್ ಈಸ್ ಎಸ್. ಇಲ್ಲೇ ನೋಡ್ಬೋದು ನೀವು ಒಂದು ನ್ಯೂ ಜರ್ನಿನ ಅಥವಾ ನ್ಯೂ ಸ್ಟಾರ್ಟ್ನ ನೀವು ನೋಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಕರಿಯರ್ ವೈಸಲ್ಲಿ ಒಂದು ನ್ಯೂ ಜಾಬ್ ಆಪರ್ಚುನಿಟಿ, ಜಾಬೇ ಆಗಿರ್ಬೇಕಂತಲ್ಲ, ಬಿಸ್ನೆಸ್ ಆಪರ್ಚುನಿಟಿನೇ ಆಗಿರ್ಬೋದು, ಅಥವಾ ಒಂದು ನ್ಯೂ ಪ್ರಾಜೆಕ್ಟ್, ಅಥವಾ ತುಂಬ ಜನಕ್ಕೆ ಹೊಸ ಜಾಗದಲ್ಲಿ ನೀವು ಕರಿಯರ್ ಸ್ಟಾರ್ಟ್ ಮಾಡೋದು, ಕರಿಯರ್ ಇನಿಷಿಯೇಟ್ ಮಾಡೋದು, ಇದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ 2025 ಸ್ಟಾರ್ಟಿಂಗಲ್ಲೇ ಜಾನ್ವರಿ ಫೆಬ್ರವರಿ ಮಾರ್ಚಲ್ಲಿ ನಿಮಗೆ ಒಂದು ಫ್ರೆಶ್ ಎನರ್ಜಿ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಯಾವುದೇ ರೀತಿ ಹಳೆ ಹೋದ ವರ್ಷದಲ್ಲಿ ಆದ ಕೆಲವೊಂದೊಂದು ವಿಷಯಗಳು ಮತ್ತೆ ಡ್ರ್ಯಾಗ್ ಆಗಲ್ಲ. ಎಸ್ಪೆಷಲಿ ಎಮೋಷ್ನಲಿ ನೀವು ಒಂದು ಹೊಸ ಸ್ಟಾರ್ಟ್ ಮಾಡ್ತಾ ಇರ್ತೀರ. ಯಾವುದೇ ರೀತಿ ಹಳೇದು ಯಾವುದೇ ಸಿಚುವೇಶನ್ ನಿಮಗೆ ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಲ್ಲ. ಕೆಲವೊಬ್ಬೊಬ್ರು ಏನು ನೋಡ್ತಾ ಇದ್ದೀನಿ, ಮೇ ಬಿ 2024 ಅಲ್ಲಿ ನೀವು ಒಂದು ಡಿಫ್ರೆಂಟ್ ಸ್ಟ್ರೀಮಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಇದ್ರಿ ಐ ಗೆಸ್. ಅಂದರೆ ಒಂದು ಬೇರೆ ರೀತಿಯಾದ ಕೆಲಸದಲ್ಲೇ ಇದ್ರಿ, ಓಕೆ. ಬಟ್ 2025 ಅಲ್ಲಿ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡೋದು, ಒಂದು ನ್ಯೂ ಪ್ಲೇಸ್ ಅಥವಾ ನ್ಯೂ ಲೊಕೇಶನಲ್ಲಿ ನ್ಯೂ ಕಾನ್ಸೆಪ್ಟ್ ಇಟ್ಕೊಂಡು ನ್ಯೂ ಪಾತ್ರನ ಮಾಡೋದು, ಈ ಥರ ನೋಡ್ತಾ ಇದ್ದೀನಿ. ಹೊಸ ಆಪರ್ಚುನಿಟೀಸ್ ಬರೋದನ್ನ ನೋಡ್ತಾ ಇದ್ದೀನಿ. ನಿಮಗೆ ಒಂದು ಫ್ರೆಶ್ ಸ್ಟಾರ್ಟ್ 2025 ಸ್ಟಾರ್ಟಿಂಗ್ ಅಂತೂ ನಿಮಗೆ ಒಂದು ಫ್ರೆಶ್ ಸ್ಟಾರ್ಟಲ್ಲಿ ಇದ್ದೀರಾ. ಆಲ್ರೆಡಿ ತುಂಬ ಜನ ಈ ಎನರ್ಜಿನ ನೀವು ಫೀಲ್ ಮಾಡ್ಕೊತಾ ಇದ್ದೀರಾ. ಐ ಗೆಸ್ ದಿಸ್ ಇಸ್ ಗ್ರೇಟ್ ಎನರ್ಜೀಸ್ ಟು ಸ್ಟಾರ್ಟ್ ವಿತ್. 2025 ಡೆಫಿನೆಟ್ಲಿ ಕರಿಯರ್ ವೈಸ್ ಆಗಿ ನಿಮಗೆ ಫುಲ್ ಬ್ಲೆಸ್ಸಿಂಗ್ಸ್ನ ತೋರಿಸ್ತಾ ಇದೆ. ಟ್ರೆಜರ್ ಐಲ್ಯಾಂಡ್, ಡೆಫಿನೆಟ್ಲಿ ಫಿನಾನ್ಷಿಯಲಿ ನೋಡಿದ್ರೆ ಗಾಯ್ಸ್ 2025 ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಇಟ್ಸ್ ಗೋಯಿಂಗ್ ಟು ಬಿ ಮೋರ್ ಲೈಕ್ ಒಂಥರ ಏನೋ 2024 ಅಲ್ಲಿ ತುಂಬ ಕಷ್ಟಪಟ್ಟಿದ್ರಿ, 2025 ಅಲ್ಲಿ ನಿಮಗೆ ಅದಕ್ಕೆ ಪ್ರೈಸ್ ಸಿಗೋದು, ಅದಕ್ಕೆ ಕಷ್ಟಪಟ್ಟಿದ್ದಕ್ಕೆ ಒಂದು ಟ್ರೆಜರ್ ಸಿಗೋದು, ಅಥವಾ ಕಷ್ಟಪಟ್ಟಿದ್ದಕ್ಕೆ ಒಂದು ಗಿಫ್ಟ್ ಸಿಗೋದು, ಏನೋ ಒಂದು ನೀವು ಗಳಿಸೋದನ್ನ ನೋಡ್ತಾ ಇದ್ದೀನಿ. ಇದು ನಿಮ್ಮ ಎಫರ್ಟ್ ಇಂದಾನೆ ಗಾಯ್ಸ್, ಬೇರೆ ಏನೋ ಒಂದು ಕಾರಣದಿಂದ ಅಲ್ಲ. ನಿಮ್ಮ ಒಂದು ಎಫರ್ಟ್ ಇಂದಾನೆ ನಿಮ್ಮ ಒಂದು ಏನು ಸ್ಟಾರ್ಟಪ್ ಮಾಡಿದ್ರಿ, ಮೇ ಬಿ 2024 ಅಲ್ಲಿ ಏನೋ ಒಂದು ಸ್ಟಾರ್ಟಪ್ ಮಾಡಿದ್ರಿ ಎಂಡಲ್ಲಿ ಅನ್ಸುತ್ತೆ. ಫೈನಲಿ ನಿಮಗೆ 2025 ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೊಂದು ಗಿಫ್ಟ್ ತರ ಸಿಗೋದು, ಅದಕ್ಕೊಂದು ಕೃತಜ್ಞತೆ ಸಿಗೋದು, ಇದೆಲ್ಲದನ್ನು ನೋಡ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ಎನರ್ಜಿ ಅನ್ಬೋದು. ಇನ್ ಕೇಸ್ ನಾನು 2025 ಫಸ್ಟ್ ಹಾಫ್ ಹೆಂಗಿರುತ್ತೆ ಅಂತ ತುಂಬ ಜನಕ್ಕೆ ಕ್ವೆಶನ್ ಇದ್ರೆ, ಇಲ್ಲೇನು ಆಪ್ಷನ್ ಚೂಸ್ ಮಾಡಿದ್ದೀರಾ, ಮೇ ಬಿ ರೈಟ್ ಆಪ್ಷನ್ನೇ ಚೂಸ್ ಮಾಡಿದ್ದೀರಾ. ಆ್ಯಂಡ್ ಒಂದು ಕಡೆ ನಿಮ್ಮ ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಒಂದು ಹಳೆ ಜರ್ನಿ ನಿಮಗೆ ಏನೋ ಒಂಥರ ಒಂದು ರಿವಾರ್ಡ್ ಕೊಡೋದು, ಒಂದು ಫಿನಾನ್ಷಿಯಲಿ ನಿಮಗೆ ಸ್ಟೇಬಲ್ ಮಾಡೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮೇ ಬಿ ಒಂದು ರೋಲ್ ಬೇಕು ಅಂತ ತುಂಬ ಎಫರ್ಟ್ ಹಾಕ್ತಾ ಇದ್ರಿ ಅನ್ಸುತ್ತೆ. ಅದೇ ರೋಲ್
ಅದೇ ಪೊಸಿಷನ್ ಸಿಗೋದನ್ನ ನೋಡ್ತಾ ಇದೀನಿ, ಪ್ರಾಪ್ತಿ ಆಗೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಟ್ರೆಷರ್ ಐಲ್ಯಾಂಡ್ ಬಂತು ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ಮೋಸ್ಟ್ ಆಫ್ ಯುವರ್ ಮ್ಯಾನಿಫೆಸ್ಟೇಷನ್, ನೀವೇನೆಲ್ಲ ಇವಾಗ ಬೇಡ್ಕೋತಾ ಇದ್ದೀರಾ, ಏನೆಲ್ಲ ಇವಾಗ ವಿಶ್ ಮಾಡ್ಕೊತಾ ಇದ್ದೀರಾ ನನಗೆ ಅದಾಗಬೇಕು ಅಂತ, ಅದು ಫೈನಲಿ ನೆರವೇರೋದನ್ನ ಟ್ರೆಷರ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು ಒಂಥರ ಚಿನ್ನನ ಹೊತ್ಕೊಂಡ್ ಬರ್ತಾ ಇರೋದು ಆಮೆ ಇಟ್ಸ್ ಅ ವೆರಿ ಲಕ್ಕಿ ಸೈನ್ ಗೈಸ್. ತುಂಬಾ ಜನ ಆಮೆನ ಗಿಫ್ಟ್ ಆಗಿ ಕೊಡ್ತಾರೆ ತುಂಬಾ ಜನ, ಜಸ್ಟ್ ಬಿಕಾಸ್ ಫಿನಾನ್ಷಿಯಲಿ ಅಂಡ್ ಲಕ್ ವೈಸ್ ಅಲ್ಲಿ ಇನ್ಕ್ರೀಸ್ ಆಗ್ಲಿ ಅಂತ. ಸೊ ಯಾರೇ ಒಂದು ಆಮೆ ನಿಮ್ಮ ಲೈಫ್ ಯಾರು ಕೊಟ್ರೆ ಗಿಫ್ಟ್, ಇಟ್ಸ್ ಅ ಸೈನ್ ಆಫ್ ಲಕ್ಕಿನೆಸ್ ಗೈಸ್. ಬಿಕಾಸ್ ಕೆಲವೊಂದೊಂದು ಗಿಫ್ಟ್ ನಾವು ಕೇಳಿರಲ್ಲ, ಅದಾಗದಾಗೆ ಬರುತ್ತೆ. ಅದಾಗದಾಗೆ ಬಂತು ಅಂದ್ರೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ನಾವು ನಮ್ಮ ಲೈಫಲ್ಲಿ ಒಂದು ಲಕ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಒಂದು ಇಷ್ಟು ದಿನ ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ಫೈನಲಿ ಅದು ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಇಂಡಿಕೇಶನ್. ಓಕೆ, ಆಮೆ ಬಂತು, ಮೇ ಬಿ ಸ್ಲೋ ಆಗಿ ಬರೋದಲ್ವಾ, ಮೇ ಬಿ ಸ್ಲೋಲಿ ಬರ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ. ಸ್ಲೋಲಿ ದುಡ್ಡು ಬರೋದು, ಸ್ಲೋಲಿ ನೆರವೇರೋದು, ಅನ್ಕೊಂಡಿದ್ದೆಲ್ಲ ನೆರವೇರೋದು. ಇದು ಜಸ್ಟ್ ಕರಿಯರ್ ವಿಚಾರ ಅಂತಾನೆ ನಾನು ನೋಡ್ತಾ ಇಲ್ಲ. ಐ ಗೆಸ್ 2025 ಸ್ಟಾರ್ಟಿಂಗ್ ಇಯರ್ ಬಂದ್ಬಿಟ್ಟು ನಿಮ್ಮ ಮೋಸ್ಟ್ ಆಫ್ ಯುವರ್ ವಿಶಸ್ ಫುಲ್ಫಿಲ್ ಆಗೋದು. ಮನೆ ಕಟ್ಸೋದಾಗಿರ್ಬೋದು, ಒಂದು ಕಾರ್ ತಗೊಳಕ್ ಇಷ್ಟ ಇದ್ರೆ ಕಾರ್ ತಗೊಳ್ಳೋದಾಗಿರ್ಬಹುದು, ತುಂಬಾ ಜನ ಚಿನ್ನ ತಗೊಳ್ಳೋದಾಗಿರ್ಬೋದು, ಕೆಲವೊಬ್ಬೊಬ್ಬರಿಗೆ ಗದ್ದೆಯಲ್ಲಿ ತೋಟದಲ್ಲಿ ಕೆಲಸ ಮಾಡಿಸೋದು ಫೈನಲಿ ಮುಗ್ದೋಗೋದು, ಈ ತರ ಏನೋ ಒಂದು ಸ್ಲೋಲಿ ದುಡ್ಡು ಕೂಡ್ಕೊಂತ ಬರೋದನ್ನ ನೋಡ್ತಾ ಇದ್ದೀನಿ 2025 ಸ್ಟಾರ್ಟಿಂಗ್ ಅಲ್ಲೇನೆ. ಸೊ ಎಸ್, ಜಸ್ಟ್ ಅ ಮಿನಿಟ್. ಓಕೆ, ಯಾರಿಗೆಲ್ಲ ಒಂದು ಹೊಸ ಟ್ರೈ ಕೊಡ್ಬೇಕು, ಹೊಸ ರಿಸ್ಕ್ ತಗೋಬೇಕು, ಹೊಸ ಸ್ಟಾರ್ಟಪ್ ಮಾಡಬೇಕು, ಹೊಸ ಪೊಸಿಷನಿಗೆ ಜಂಪ್ ಆಗ್ಬೇಕು, ನಾನು ಹೊಸ ಕೋರ್ಸ್ ಮಾಡಿಬಿಟ್ಟು ಹೊಸ ಫೀಲ್ಡಿಗೆ ಎಂಟರ್ ಆಗಬೇಕು ಅಂತ ಎಲ್ಲ ಕ್ವೆಶನ್ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಆಯ್ತಾ, ಎಂಡಿಂಗ್ ಅಲ್ಲಿ ನಿಮ್ಮ ಎನರ್ಜಿ ಹೆಂಗಿರುತ್ತೆ ನೋಡೋಣ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ಓಕೆ, ಸೊ ಇಲ್ಲಿ ನೀವು ಮೆಸೇಜ್ ನೋಡ್ಬೋದು, ಇಟ್ಸ್ ಟೈಮ್ ಟು ಟೇಕ್ ಆಕ್ಷನ್, ನ್ಯೂ ಮೂನ್ ಇನ್ ಏರೀಸ್. ಸೊ ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುತ್ತೆ, ನಿಮ್ಮ ಇಯರ್ ಎಂಡ್ ಬರುತ್ತಲ್ವಾ, ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುತ್ತೆ. ಹೆಂಗಿರುತ್ತೆ ಅಂದ್ರೆ ತುಂಬಾ ಯೋಚನೆ ಮಾಡಲ್ಲ ನೀವು, ಆಕ್ಷನ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತೀರ. ಅಂದ್ರೆ ಓಕೆ, ಇಷ್ಟು ದಿನ ನಾನು ಪ್ಲಾನ್ ಮಾಡಿದೆ, ಇಷ್ಟು ದಿನ ನಾನು ಸ್ಟ್ರಾಟಜೈಸ್ ಮಾಡಿದೆ, ಅಥವಾ ಇಷ್ಟು ದಿನ ನಾನು ಥಿಯರಿಟಿಕಲಿ ಕಲ್ತ್ಕೊಂತ ಬಂದೆ, ವಿಷಯಗಳನ್ನ ಕಲ್ತ್ಕೊಂತ ಬಂದೆ, ನನ್ಗಿಂತ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಜೊತೆ ತಿಳ್ಕೊಂತ ಬಂದೆ, ನನಗೇನು ಗೊತ್ತಿರಲಿಲ್ಲ ಆ ಸ್ಕಿಲ್ಸ್ನೆಲ್ಲ ಪಡ್ಕೊತ ಬಂದೆ, ಇನ್ಮೇಲೆ ನಾನು ಆ್ಯಕ್ಷನ್ ತಗೊಳ್ಳೋದು ಅನ್ನೋದು ನೋಡ್ತಾ ಇದ್ದೀನಿ. ನನಗೆ ಹೆಂಗೆ ಬರ್ತಾ ಇದೆ ಅಂದರೆ ತಲೆಗೆ ಇವಾಗ, ಸೊ ಫಸ್ಟ್ ಹಾಫ್ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ನೀವು ಕೋರ್ಸ್ ಪ್ರಿಪೇರ್ ಆಗೋದು ಅಥವಾ ಪ್ಲಾನ್ ಮಾಡೋದು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು, ನನ್ನ ಕರಿಯರ್ ಹೆಂಗ್ ನಾನು ನೋಡ್ಕೋಬೇಕು ಫ್ಯೂಚರಲ್ಲಿ ಅಂತ ಪ್ಲಾನ್ ಮಾಡೋದು, ಈ ತರ ಇರುತ್ತೆ. ಒಂದು ಹೊಸ ಐಡಿಯಾ ಬಂದಿರುತ್ತೆ, ಹೊಸ ಐಡಿಯಾಗೆ ಜಸ್ಟ್ ಸ್ಟೆಪ್ ಇನ್ ಆಗ್ತೀರಾ. ಸೊ ಜಸ್ಟ್ ಸ್ಟೆಪ್ ಇನ್ ಆದಾಗಲೇ ಎಲ್ಲ ಆ್ಯಕ್ಷನ್ ತಗೊಳ್ಳೋದಕ್ಕಾಗಲ್ಲ. ಬಟ್ ಇಯರ್ ಎಂಡ್ ಟೈಮಲ್ಲಿ ಹೆಂಗಿರ್ತೀರಾ ಅಂದರೆ ತುಂಬ ಕಾನ್ಫಿಡೆಂಟ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ಡಸಂಟ್ ಮ್ಯಾಟರ್, ನಿಮ್ಮ ದಾರಿಗೆ ಯಾರು ಅಡ್ಡ ಬಂದ್ರೂ ನೀವು ಕೇರೇ ಮಾಡಲ್ಲ. ಹೆಂಗೆ ಅಂದರೆ ಓಕೆ, ಒಂದ್ಸತಿ ನಿಮಗೆ ಫೀಲ್ ಆಗ್ಬೋದು, ಓಕೆ ನನ್ನ ಕರಿಯರ್ನ ನೆನಪಿಸ್ಕೊಂಡು ಅವ್ರು ಏನು ಕಮೆಂಟ್ ಮಾಡ್ತಿರ್ಬೋದು, ನನ್ನ ಕರಿಯರ್ನ ನೆನಪಿಸ್ಕೊಂಡು ಇವ್ರು ಏನು ಅನ್ಕೊಂತಿರ್ಬೋದು ನನ್ನ ಬಗ್ಗೆ, ಒಂದೊಂದ್ಸತಿ ಹಿಂಗೆಲ್ಲ ಯೋಚನೆ ಆಗೋ ಪಾಸಿಬಿಲಿಟಿ ನಿಮಗೆ ಇರುತ್ತೆ. ಈ ಇಯರ್ ಸ್ಟಾರ್ಟಿಂಗ್ ಅಲ್ಲೇ ತುಂಬ ಜನಕ್ಕೆ ಆಲ್ರೆಡಿ ಆಗ್ತಾ ಇದೆ, ನನ್ನ ಕರಿಯರ್ನ ಜನರು ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಬಟ್ ಬೈ ದ ಎಂಡ್ ಆಫ್ ದ ಇಯರ್ ಹೆಂಗಿರುತ್ತೆ ಅಂದರೆ ಯು ಡೋಂಟ್ ಕೇರ್. ಬರ್ತಾರ ಜಗಳಕ್ಕೆ, ನನ್ನ ಎಗೇನೆಸ್ಟ್ ಆಗಿ ನಿಂತ್ಕೊಂತಾರ, ಬರಲಿ, ನಾನು ಮುಂದೆ ತಲೆ ಮುಂದೆ ಇಟ್ಬಿಟ್ಟು ನಾನು ಕೆಲಸ ಮಾಡ್ತೀನಿ, ಈ ಥರ ಆ್ಯಕ್ಷನ್ ಓರಿಯೆಂಟೆಡ್ ಆಗಿರ್ತೀರ. ಯಾರೇ ಬಂದ್ರೂ ಏನೇ ಆದರೂ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರುತ್ತೆ ನಿಮಗೆ. ಅಂದರೆ ಲೈಫ್ನ ತುಂಬ ಕಾಂಪಿಟೇಷನ್ ಆಗಿ ನೀವು ಸ್ವೀಕಾರ ಮಾಡ್ಕೊಬಿಡ್ತೀರ. ಡಸಂಟ್ ಕೇರ್. ಅಗೇನ್ ಇವಾಗ 2025 ಅನ್ನೋದು ಇಟ್ಸ್ ಅ ಮಂಗಳ ಗ್ರಹದ ವರ್ಷ, ಇದು ನಂಬರ್ 9. ಆ್ಯಂಡ್ ನಿಮಗಿಲ್ಲಿ ಏರಿಸ್ ಬಂದಿದೆ. ಏರಿಸ್ ಅಗೇನ್ ಮಂಗಳ ಗ್ರಹದೊಂದು ಮನೆ ಅದು. ಸೊ ಅಗೇನ್ ಐ ಗೆಸ್ ನೀವು ಕಂಪ್ಲೀಟ್ಲಿ ಸ್ಟಾರ್ಟಿಂಗ್ ಆಫ್ ದ ಇಯರ್ ಎಷ್ಟೇ ಕಾಮ್ ಆಗಿ ಸ್ಟಾರ್ಟ್ ಮಾಡಿದ್ರು, ಎಷ್ಟೇ ಕೂಲ್ ಮೈಂಡೆಡ್ ಆಗಿ ಸ್ಟಾರ್ಟ್ ಮಾಡಿದ್ರು, ಐ ಗೆಸ್ ನೀವು ಒಂದು ಬ್ಯಾಟಲ್ ಗ್ರೌಂಡಿಗೆ ಇಳಿದ್ ಬಿಡ್ತೀರಾ, ಒಂದು ಅಖಾಡಕ್ಕೆ ಇಳಿದ್ ಬಿಡ್ತೀರಾ. ಆ್ಯಂಡ್ ಯಾರು ಬಂದರೂ ಪರವಾಗಿಲ್ಲ, ಎಷ್ಟೇ ಕಾಂಪಿಟೇಟಿವ್ ಆಗಿದ್ರು ಪರವಾಗಿಲ್ಲ, ನಾನು ಅದನ್ನ ಎದುರಿಸ್ತೀನಿ. ಈ ಥರ ಒಂದು ಎನರ್ಜಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಬೈ ದ ಎಂಡ್ ಆಫ್ ದ ಇಯರ್. ಅಂದರೆ ನಿಮ್ಮ ಕರಿಯರ್ ಮೇಲೆ, ನಿಮ್ಮ ಪ್ರೊಫೆಷನ್ ಮೇಲೆ ನಿಮಗೆ ಕಾನ್ಫಿಡೆಂಟ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಬೂಸ್ಟ್ ಅಪ್ ಆಗಿರುತ್ತೆ.
ಆ್ಯಂಡ್ ಮೇ ಬಿ ನೀವು ಯಾರಿಗೂ ವೆಯ್ಟ್ ಮಾಡಲ್ಲ, ಬಂದು ಪುಷ್ ಮಾಡಲಿ ಇವರು, ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಂಡ್ಲಿ, ಅವ್ರು ಫಸ್ಟ್ ನಾನು ಒಪ್ಕೊಂಡ್ಲಿ, ಕರಿಯರ್ನ ಒಪ್ಕೊಂಡ್ಲಿ, ಮೇ ಬಿ ಯಾರಿಗೂ ವೆಯ್ಟ್ ಮಾಡಲ್ಲ. ನಿಮ್ಮ ಐಡಿಯಾ ಏನು ಗೊತ್ತಿದೆ ಅದಕ್ಕೆ ನೀವು ಚಲಾಯಿಸ್ತಾ ಇರ್ತೀರಾ, ಅದಕ್ಕೆ ನೀವು ಫಾಲೋ ಮಾಡ್ತಾ ಇರ್ತೀರಾ. ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿ ನೋಡ್ತಾ ಇದ್ದೀನಿ. ತುಂಬ ಜನ ಸಿಂಗಲ್ ಆಗಿ ಏನಾದ್ರು ಒಂದಷ್ಟು ಅಡ್ವೆಂಚರ್ ಮಾಡಬೇಕು ಅಂದ್ಕೊಂಡಿದ್ರೆ ಕರಿಯರಲ್ಲಿ, ಸಿಂಗಲ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡೋದು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಸಿಂಗಲ್ ಆಗಿ ಒಂದು ಸ್ಟಾರ್ಟಪ್ ಮಾಡೋದಾಗಿರ್ಬೋದು, ಅದೆಲ್ಲದಕ್ಕೂ ಎಸ್ ಅಂತ ಇದೆ. ಆಯ್ತಾ? ಸೊ ನೆಕ್ಸ್ಟ್ ಎನರ್ಜಿ ನೋಡೋಣ ಗ್ರೂಪ್ 1 ಅವ್ರಿಗೆ. ಅ ಚೇಂಜ್ ಇನ್ ದ ವಿಂಡ್. ಸೊ ಡೆಫಿನೆಟ್ಲಿ ಮುಂಚೆನೆ ಹೇಳ್ದಂಗೆ 2025 ಹಾಫ್ ಆಫ್ ದ ಇಯರ್ ಹೆಂಗಿರುತ್ತೆ, ನೆಕ್ಸ್ಟ್ ಹಾಫ್ ಡೆಫಿನೆಟ್ಲಿ ಆ ಎನರ್ಜಿ ಇರಲ್ಲ. ನೀವು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೋಬೇಡಿ, ಎನರ್ಜಿ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಸೊ ನೋಡೋಣ ಇದು ನಿಮಗೆ ಪಾಸಿಟಿವ್ ಮೆಸೇಜ್ ಅಥವಾ ನೆಗೆಟಿವ್ ಮೆಸೇಜಾ ಅಂತ. ಓಕೆ, ಒನ್ ಥಿಂಗ್ ಈಸ್ ಫಾರ್ ಶೋರ್, ಇದೇನು ಹೇಳ್ತಾ ಇದೆ ಅಂದರೆ ಗೈಸ್ ಈ ಮೆಸೇಜ್ ಅಂದರೆ ನೆಕ್ಸ್ಟ್ ಏನಾಗುತ್ತೆ ನಂಗೆ ಗೊತ್ತಿಲ್ಲ. ಮೇ ಬಿ ಇವಾಗ ಹೆಂಗೆ ಮೂವ್ ಆಗ್ತಾ ಇದ್ದೀರಾ ಅಂದರೆ ವಿತ್ ಪ್ಲ್ಯಾನ್ ಮೂವ್ ಆಗ್ತಾ ಇದ್ದೀರಾ. ನಿಮಗಂತಾನೆ ಒಂದು ಬುಕ್ ಇದೆ, ನಿಮಗಂತಾನೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ನೀವು ಅದ್ರ ಪರವಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಮೇ ಬಿ ಬೈ ದ ಎಂಡ್ ಆಫ್ ದ ಇಯರ್ ನಿಮಗೆ ಹೆಂಗಾಗಿರುತ್ತೆ ಅಂದರೆ ನಿಮ್ಮದೇ ರೂಲ್ಸು, ನಿಮ್ಮದೇ ಆಟ ಹಂಗಾಗಿರುತ್ತೆ. ಮೇ ಬಿ ನಿಮಗೆ ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೆ, ಏನೋ ರಿಸ್ಕ್ ತಗೊತೀರಾ ಅನ್ನೋದಂತೂ ಒಂದು ಕನ್ಫರ್ಮೇಷನ್ ಗ್ರೂಪ್ 1 ಬೈ ದ ಎಂಡ್ ಆಫ್ ದ ಇಯರ್. ಈ ಜರ್ನಿ ನಿಮಗೆ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನೀವು ಎಷ್ಟು ಮಟ್ಟಿಗೆ ನೀವು ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಹೋಗ್ತೀರಾ ನಿಮಗೆ ಗೊತ್ತಿಲ್ಲ. ಮೇ ಬಿ ಇಷ್ಟು ದಿನ ಸ್ಲೋ ಆಗಿ ನಡೀತಾ ಇರುತ್ತೆ ನಿಮ್ಮ ಕರಿಯರು, ಇಷ್ಟು ದಿನ ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿ ನಡೀತಾ ಇರುತ್ತೆ. ಮೇ ಬಿ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ಬೋದು ನಾನು ರೇಸಲ್ಲಿ ಹಿಂದೆ ಉಳಿದಿದ್ದೀನಿ, ನಾನು ಆ ಒಂದು ಕಾಂಪಿಟೇಷನಲ್ಲಿ ನಾನು ಹಿಂದೆ ಉಳಿದಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ಬೋದು ಗ್ರೂಪ್ 1. ಮೇ ಬಿ ಅದ್ರ ಒಂದು ಕಾರಣಕ್ಕೆ ಇನ್ನು ನಾನು ಸ್ಲೋ ಡೌನ್ ಆದರೆ ಸರಿ ಹೋಗಲ್ಲ. ಇನ್ನು ನಾನು ಏನಿದ್ರು ಒಂದು ಗುರಿ ಆ್ಯಂಡ್ ಆ ಗುರಿನ ಮುಟ್ಟಬೇಕಂದ್ರೆ ಏನು ಬೇಕಿದ್ರು ಮಾಡಬೇಕು, ಒಳ್ಳೇದನ್ನೇ ಡೆಫಿನೆಟ್ಲಿ. ಬಟ್ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ ಅನ್ನೋದಾಗಲ್ಲ. ನೀವು 2025 ಎಂಡಲ್ಲಿ ನಿಮ್ಮ ಎನರ್ಜಿ ಬಂದ್ಬಿಟ್ಟು ಒಳ್ಳೆ ವಾರಿಯರ್ ಥರ, ಸೈನಿಕರ ಥರ, ಅಂದರೆ ಗುದ್ದದಾದರೆ ಗುದ್ದಾಟ ಆದರೆ ಗುದ್ದಾಟನೇ, ನನಗೆ ಬೇಕಂದ್ರೆ ನನಗೆ ಬೇಕು ಹಿಂಗಿರುತ್ತೆ. ಆ್ಯಂಡ್ ನಿಮ್ಮದೇ ಆದ ಒಂದು ಗುರಿ ಇರುತ್ತೆ, ಆ ಗುರಿಗೆ ಒಂದು ಫಸ್ಟ್ ಗೇರಲ್ಲಿ ನೀವು ಹೋಗ್ತಾ ಇರ್ತೀರಾ ಅಂತಲೇ ಹೇಳ್ಬೋದು. ಬಟ್ ಒನ್ ಥಿಂಗ್ ಇಲ್ಲಿ ಏನು ನೋಡ್ತೀನಿ, ನಿಮಗೆ ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ದಾರಿಲಿ ಬಿದ್ದೋಗ್ತೀನಾ, ಬಿದ್ದುಬಿಟ್ಟು ಎದ್ದು ಬರ್ತೀನಾ ಅದು ಗೊತ್ತಿರಲ್ಲ. ಬಟ್ ಏನೋ ಒಂದು ದೊಡ್ಡ ರಿಸ್ಕ್ ತಗೊತೀರಾ. ಮೇ ಬಿ ಅದೊಂದು ಫಿನಾನ್ಷಿಯಲ್ ರಿಸ್ಕ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ತುಂಬ ಇನ್ವೆಸ್ಟ್ ಮಾಡ್ತೀರಾ ಅನಿಸುತ್ತೆ. ಅದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ಇದು ಹೆಂಗೆ ಅಂತ ಅಂದರೆ ನಿಮ್ಮ ಮೇಲೆ ಒಂದು ಸ್ವಾಭಿಮಾನ ಜಾಸ್ತಿ ಇಟ್ಕೊಂಡು, ನಂಬಿಕೆ ಜಾಸ್ತಿ ಇಟ್ಕೊಂಡು ಮಾಡೋಣ, ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇಂಥ ಒಂದು ಪೊಸಿಷನಲ್ಲಿ ನೀವು ಇಂಥ ಒಂದು ಎನರ್ಜಿಯಲ್ಲಿ ನೀವು ಇರ್ತೀರಾ. ಇವಾಗ ನೀವು ಸೆಕೆಂಡ್ ಗೇರಲ್ಲಿ ಹೋಗ್ತಾ ಇದ್ದೀರಾ ಅನಿಸುತ್ತೆ ಗ್ರೂಪ್ 1, ಬಟ್ ಬೈ ದ ಎಂಡ್ ಆಫ್ ದ ಇಯರ್ ನೀವು ಫಸ್ಟ್ ಗೇರಲ್ಲಿ ಇರ್ತೀರಾ. ಆ್ಯಂಡ್ ಒನ್ ಥಿಂಗ್ ಈಸ್ ರೇಸಲ್ಲಿ ನೀವು ಎಲ್ಲರಿಗಿಂತ ಮುಂದೆ ಇರ್ತೀರಾ. ಡಸಂಟ್ ಮ್ಯಾಟರ್ ಇವಾಗ ಏನಾದ್ರು ನೀವು ಬೇರೆಯವ್ರು ನಿಮಗೆ ಕಂಪೇರ್ ಮಾಡ್ಕೊತಾ ಇದ್ರೆ, ಬೇರೆಯವ್ರ ಲೈಫ್ಗೆ ನೀವು ಕಂಪೇರ್ ಮಾಡ್ಕೊತಾ ಇದ್ರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಏನಂತ ಅಂದರೆ ಡೆಫಿನೆಟ್ಲಿ ಎಲ್ಲರಿಗಿಂತ ರೇಸಲ್ಲಿ ಒಂದು ಪಟ್ಟು ನೀವು ಮುಂದೆ ಇರ್ತೀರಾ ಅಂತ. ಆಯಿತಾ? ಸೊ ಬೈ ದ ಎಂಡ್ ಆಫ್ ದ ಇಯರ್ ಇದು. ಸೊ ನೆಕ್ಸ್ಟ್ ನೋಡೋಣ. ಇವಾಗ ತುಂಬ ಜನ ಏನು ಚೇಂಜ್ ಮಾಡಬೇಕಾ ಅಥವಾ ಸೇಮ್ ಕರಿಯರಲ್ಲೇ ಕಂಟಿನ್ಯೂ ಮಾಡಬೇಕಾ ಅಂತ ಕ್ವೆಶನ್ ಇರುತ್ತೆ. ಆಬ್ವಿಯಸ್ಲಿ ತುಂಬ ಜನಕ್ಕಿದೆ. ಇವಾಗ ಆನ್ಸರ್ ನೋಡೋಣ ಗೈಸ್, ನಿಮಗೇನು ಆನ್ಸರ್ ಇದೆ ಈ ಒಂದು ಕ್ವೆಶನ್ ಬಗ್ಗೆ. ಫಸ್ಟಿಗೆ ಇವಾಗ ಸೇಮ್ ಆಪ್ಷನಲ್ಲೇ ನೀವು ಸ್ಟಿಕ್ ಆನ್ ಆಗೋಣ ಅಂತ ಚೂಸ್ ಮಾಡಿದ್ರೆ ಹೆಂಗಿರುತ್ತೆ, ಎನರ್ಜಿ ಫೇವರೇಬಲ್ ಆಗಿದೆಯಾ, ನೀವು ಎಲ್ಲದನ್ನು ಫೇಸ್ ಮಾಡ್ತೀರಾ ಅಥವಾ ಡಿಫಿಕಲ್ಟ್ ಆಗಿರುತ್ತಾ ನೋಡೋಣ. ಜಸ್ಟ್ ಅ ಮಿನಿಟ್ ಗೈಸ್. ಸೊ ಎಸ್, ನೋಡೋಣ. ಇನ್ ಕೇಸ್ ನೀವು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ಫಸ್ಟ್ ಸ್ಟಿಕ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಹೆಂಗಿದೆ ಎನರ್ಜಿ ನಿಮ್ಮದು ಅಂತ ನೋಡೋಣ. ಓಕೆ, ಸೊ ಇನ್ ಕೇಸ್ ನೀವು ಸೇಮ್ ಜಾಬ್ಗೆ ಸ್ಟಿಕ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಗ್ರೂಪ್ 1 ಅವರು, ನಿಮಗೆ ಏಂಜಲ್ ಕಡೆಯಿಂದ ಗೈಡೆನ್ಸ್ ಏನಿದೆ ನೋಡೋಣ. ಸೇಮ್ ಜಾಬ್ಗೆ ಸ್ಟಿಕ್ ಆನ್ ಆಗಬೇಕು ಅಂದರೆ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಏನಿದೆ ಗ್ರೂಪ್ 1 ಅವ್ರಿಗೆ. ಲೆಟ್ಸ್ ಸಿ. ಒಂದು ಮೆಸೇಜು ಏಂಜಲ್ಸ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ. ನೆಕ್ಸ್ಟ್ ಮೆಸೇಜ್ ನೋಡೋಣ ನಿಮಗೆ ಇದರಲ್ಲಿ ಏನು ಬರುತ್ತೆ ಅಂತ ಗೈಸ್.
ಸೊ ಲೆಟ್ಸ್ ಸಿ, ಸ್ಟಿಕ್ ಆನ್ ಆದರೆ ನಿಮ್ಮ ಜರ್ನಿ ಸ್ಮೂತ್ ಆಗಿ ಹೋಗುತ್ತಾ ಅಥವಾ ಚಾಲೆಂಜಿಂಗ್ ಆಗಿ ಹೋಗುತ್ತಾ, ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ. ಗ್ರೂಪ್ 1 ಅವ್ರಿಗೆ ಜರ್ನಿ ಸ್ಮೂತ್ ಆಗಿ ಹೋಗುತ್ತಾ ಅಥವಾ ಚಾಲೆಂಜಿಂಗ್ ಆಗಿರುತ್ತಾ? ಗ್ರೂಪ್ 1 ಅವ್ರಿಗೆ ಸ್ಟಿಕ್ ಆನ್ ಅಥವಾ ಸೇಮ್ ಜಾಬಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂದ್ಕೊಂಡ್ರೆ ಹೆಂಗಿರುತ್ತೆ ಜರ್ನಿ ನಿಮ್ಮದು ನೋಡೋಣ. ಆಲ್ ರೈಟ್, ಒಂದು ಮೆಸೇಜ್ ಬಂದಿದೆ ಗೈಸ್, ಲೆಟ್ಸ್ ಸಿ. ಓಕೆ, ಸ್ಟಿಕ್ ಆನ್ ಆದರೆ, ಓಕೆ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಸ್ಟಿಕ್ ಆನ್ ಆಗ್ತೀನಿ ಇದೇ ಕರಿಯರಲ್ಲೇ, ಇದೇ ಪಾತನ್ನ ಮತ್ತೆ ಮತ್ತೆ ನಾನು ಚೂಸ್ ಮಾಡ್ತೀನಿ ಅಂದರೆ ನಿಮ್ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಇದ್ರೆ ಮಾತ್ರ ನೀವು ಚೂಸ್ ಮಾಡಿ ಇದನ್ನು. ಓಕೆ, ನಿಮ್ಮೇಲೆ ನಿಮಗೆ ನಂಬಿಕೆ ಎಲ್ಲದಕ್ಕಿಂತ ಜಾಸ್ತಿ, ನಾನು ಎಲ್ಲದನ್ನು ಫೇಸ್ ಮಾಡ್ತೀನಿ, ಬಿಕಾಸ್ ನಾನು ಮುಂಚೆನೇ ನೋಡ್ದಂಗೆ ಇಲ್ಲಿ ಈ ರೀಡಿಂಗಲ್ಲಿ ನೋಡಿದ್ರೆ ಗ್ರೂಪ್ 1 ಬೈ ದ ಎಂಡ್ ಆಫ್ ದ ಇಯರ್ ಒಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಬೇಕು. ಯಾರೇ ಬಂದರೂ ನಾನು ನುಗ್ತೀನಿ ಮುಂದೆ ಅನ್ನೋ ಒಂದು ಎನರ್ಜೆಟಿಕ್ ಆಗಿರಬೇಕು. ಮೇ ಬಿ ಈ ಒಂದು ಆಪ್ಷನಿಗೆ ಪರ್ಟಿಕ್ಯುಲರ್ ಆಗೋದು ಅನ್ಸುತ್ತೆ. ಇಫ್ ಯು ಸ್ಟೇ ಟು ಸ್ಟಿಕ್ ಆನ್, ಮುಂದೆ ಬರೋ ಎಲ್ಲ ಚಾಲೆಂಜಸ್ನು ನಿಮ್ಮೇಲೆ ನಿಮಗೆ ಜಾಸ್ತಿ ನಂಬಿಕೆ ಇರಬೇಕು. ಯಾರು ಬಂದ್ಬಿಟ್ಟು ನಿಮ್ಮನ್ನ ಪುಷ್ ಮಾಡಬೇಕು, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ಕೊಂಡು ಕೂರೋದಾದ್ರೆ ಬೇಡ. ಓಕೆ, ಬಿಕಾಸ್ ಗೊತ್ತಿಲ್ಲ, ನೀವೇನೋ ನಿಮ್ಮೇಲೆ ನೀವೇ ಒಂದು ನಂಬಿಕೆ ಇಟ್ಕೊಂಡು ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೊಂದು ಅಶ್ಯೂರೆನ್ಸ್ ಇಲ್ಲ, ಅದ್ರ ವೇ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ, ಅದ್ರ ಪಾತ್ ಎಷ್ಟು ದೂರ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಂಬಿಕೆ ಮೇಲೆ ಎಲ್ಲ ನಡೀತಾ ಇದೆ ಅಂತ ನೋಡ್ತಾ ಇದೀನಿ. ಮೇ ಬಿ ಇವಾಗಲೇ ನಿಮಗೆ ಗೊತ್ತಿಲ್ಲ, ಐ ಗೆಸ್ ತುಂಬಾ ಜನ ಗ್ರೂಪ್ ಅವ್ರಿಗೆ ಏನಾಗುತ್ತೆ ಅಂತ, ಬಟ್ ನಿಮ್ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಆಯ್ತಾ, ಇದ್ರಲ್ಲಿ ನೋಡೋಣ. ಲವ್ ಆನ್ ದ ಬ್ರೈನ್, ಡ್ರೀಮಿಂಗ್, ಫ್ಯಾಂಟಸೈಸಿಂಗ್, ಡೇ ಡ್ರೀಮಿಂಗ್, ನಾಸ್ಟಾಲ್ಜಿಕ್. ಮೇ ಬಿ ಗೈಸ್ ಇಟ್ಸ್ ಎನ್ ಇಂಡಿಕೇಶನ್. ಅಂದ್ರೆ ಇವಾಗ ಆಲ್ರೆಡಿ ಚೂಸ್ ಮಾಡಿರೋ ಆಪ್ಷನ್ ಅಲ್ಲೇ ನೀವು ಕಂಟಿನ್ಯೂ ಮಾಡ್ತೀರಾ ಅಂತ ಅನ್ಸಿದ್ರೆ, ಬಟ್ ಎಲ್ಲೋ ಒಂದ್ ಕಡೆ ನೀವು ರಿಯಾಲಿಟಿಗೆ ಬರಬೇಕು. ರಿಯಾಲಿಟಿಯಲ್ಲಿ ಏನಾಗ್ತಾ ಇದೆ, ರಿಯಾಲಿಟಿಯಲ್ಲಿ ಈ ಒಂದು ಆಪ್ಷನ್ ವರ್ಕ್ ಆಗ್ತಾ ಇದೆಯಾ, ಅಥವಾ ನಾನು ಲಾಂಗ್ ಟರ್ಮ್ ಅಲ್ಲಿ ಇದನ್ನ ನಾನು ಕೌಂಟ್ ಮಾಡ್ಬೋದಾ, ಇದ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಡೆಸ್ಕೊಂಡು ಹೋಗ್ಬೋದಾ, ಇದೆಲ್ಲದನ್ನು ಮೇ ಬಿ ನೀವು ಕ್ವೆಶನ್ ಮಾಡ್ಕೋಬೇಕು ಗೈಸ್. ಬಿಕಾಸ್ ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ನೀವು ಡ್ರೀಮಿ ವರ್ಲ್ಡ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ರೆ, ಯಾವ್ದೋ ಒಂದ್ರ ಬಗ್ಗೆ ಕನ್ಸಿದೆ, ಬಟ್ ಆ ಒಂದು ಕನ್ಸಿಗೆ ತುಂಬಾ ಜನದ ಸಪೋರ್ಟ್ ಇಲ್ಲ, ತುಂಬಾ ಜನದ ಅಶ್ಯೂರೆನ್ಸ್ ಇಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನಿಮಗೇನೆ ಒಂದು 50-50 ತರ ನೀವು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂಡ್ ಮೋರ್ ಓವರ್, ನೀವು ಡ್ರೀಮ್ ಮಾಡ್ತಿರೋದಕ್ಕೆ ನೀವಿನ್ನು ಪ್ರಾಕ್ಟಿಕಲ್ ಸ್ಟೆಪ್ ತಗೊಂತಾ ಇಲ್ಲ. ಅಂದ್ರೆ ಆಕ್ಚುಲ್ ಆಗಿ ಅದಕ್ಕೆ ಏನ್ ಆಕ್ಷನ್ಸ್ ತಗೋಬೇಕು ಅದಕ್ಕಿನ್ನೂ ತಗೊಂಡಿಲ್ಲ. ನೀವಿನ್ನೂ ಅದ್ರ ಬಗ್ಗೆ ಪ್ಯಾಷನೇಟ್ ಆಗಿ ಅದ್ರ ಬಗ್ಗೆ ಡ್ರೀಮ್ ಮಾಡ್ತಾ ಇದ್ದೀರಾ, ಫ್ಯಾಂಟಸೈಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಕನ್ಸ್ ಕಾಣ್ತಾ ಇದ್ದೀರಾ, ಬಿಟ್ರೆ ಅದಕ್ಕಿನ್ನೂ ಒಂದು ಪ್ರಾಕ್ಟಿಕಲ್ ಸ್ಟೆಪ್ ಅನ್ನೋದು ಹಾಕಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇನ್ ಕೇಸ್ ನೀವು ಹಾಕಿಲ್ಲ, ಇನ್ನು ನೀವು ಡ್ರೀಮ್ ಮಾಡ್ಕೊಂಡೇ ಇದ್ದೀರಾ ಅಂದ್ರೆ ಇಟ್ಸ್ ಹೈ ಟೈಮ್ ನಿಮಗೆ ಇನ್ನೊಂದು ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜ್, ವಾರ್ನಿಂಗ್ ಟೈಪ್ ಮೆಸೇಜ್ ಬರ್ತಾ ಇರೋದು. ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಸೇಮ್ ಕರಿಯರ್ಗೆ, ಸೇಮ್ ಪೊಸಿಷನ್ಗೆ ಸ್ಟಿಕ್ ಆನ್, ಅಥವಾ ಏನು ಆಲ್ರೆಡಿ ಸ್ಟಾರ್ಟ್ಅಪ್ ಮಾಡಿದ್ದೀರಾ ನೀವು ಅದಕ್ಕೆ ಸ್ಟಿಕ್ ಆನ್ ಆದ್ರೆ ಕೈಂಡ್ ಆಫ್ ಚಾಲೆಂಜಿಂಗ್ ಆಗಿರುತ್ತೆ. ಬಟ್ ಇನ್ನೂ ನೀವು ಆಕ್ಷನ್ ತಗೋಬೇಕು. ಅಂದ್ರೆ ಇದಿನ್ನೂ ದಾರಿ ತುಂಬಾ ಉದ್ದ ಇದೆ, ತುಂಬಾ ಲಾಂಗ್ ದಾರಿ ಇದೆ ಇದಕ್ಕಿನ್ನು ಗ್ರೋ ಆಗ್ಬೇಕು ಅಂದ್ರೆ ಅಷ್ಟು ಈಸಿ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಸೊ ಇದರಲ್ಲಿ ಒಂದು ಸಕ್ಸಸ್ ಪಡಿಬೇಕು ಅಂದ್ರೆ ನೀವು ಏನೆಲ್ಲ ಆಕ್ಷನ್ಸ್ ತಗೋಬೇಕು, ಯಾವ ಒಂದು ಪಾರ್ಟ್ನ ಚೂಸ್ ಮಾಡ್ಬೇಕಾಗತ್ತೆ, ಹೆಂಗೆ ಮುಂದೆ ಪ್ಲಾನ್ ಮಾಡ್ಬೇಕಾಗತ್ತೆ ನೋಡೋಣ. 8 ಅಗೈನ್ ಇಟ್ಸ್ ಸ್ಕಾರ್ಪಿಯೋ ಹೌಸ್ ಬಗ್ಗೆ ಹೇಳುತ್ತೆ. 8 ಏನಿದು ನಂಬರ್ ವೈಸ್ ಶನಿ ಬಗ್ಗೆ ಹೇಳುತ್ತೆ, ರೈಟ್? ಸೊ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್, ಸ್ಲೋ ಅಂಡ್ ಸ್ಟಡಿ ಆಗಿ ಗ್ರೋ ಆಗುವಂತ ಆಪ್ಷನ್ ನೀವು ಕರೆಂಟ್ಲಿ ನೀವು ಚೂಸ್ ಮಾಡಿದ್ದೀರಾ. ಇದಕ್ಕೆ ನೀವು ನಾಳೆನೇ ರಿಸಲ್ಟ್ ಬರಲಿ, 1 ತಿಂಗಳಾದ್ಮೇಲೆ ರಿಸಲ್ಟ್ ಬರಲಿ ಅಂತ ನೋಡ್ಕೊಂಡಿದ್ರೆ ಮೇ ಬಿ ಅದು ಆಗಲ್ಲ. ಬಿಕಾಸ್ ಚೂಸ್ ಮಾಡಿರೋ ಪಾತೆ ಅಂತದ್ದು. ಮೇ ಬಿ ಇದಕ್ಕೊಂದು ರಿಸಲ್ಟ್ ಸ್ಲೋ ಆಗಿ ಬರುತ್ತೆ. ಇವತ್ತು 1 ತಿಂಗಳಾದ್ಮೇಲೆ 10,000 ಎಕ್ಸ್ಪೆಕ್ಟೇಷನ್ಸ್ ಇದೆ, 2 ಮಂತ್ಸ್ ಆದ್ಮೇಲೆ 20,000. ಈ ತರ ಒಂದು ಸ್ಲೋ ಗ್ರೋತ್ ಇರುತ್ತೆ. ನಿಮ್ ಕಡೆಯಿಂದ ಪೇಷನ್ಸು, ಅದೇ ಕನ್ಸಿಸ್ಟೆನ್ಸಿನ ದಿನ ಕೊಡ್ಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಇದು ಏನು ಓವರ್ ನೈಟ್ ಸಕ್ಸಸ್ ಕೊಡುವಂತ ಆಪ್ಷನ್ ಅಲ್ಲ. ಬಟ್ ಲಾಂಗ್ ಟರ್ಮ್ ವರೆಗೂ ಸ್ಟಿಕ್ ಆನ್ ಆಗ್ತೀನಿ ಅಂದ್ರೆ ಇಟ್ಸ್ ಫೈನ್. ಲಾಂಗ್ ಟರ್ಮ್ ವರೆಗೂ ಸ್ಟಿಕ್ ಆನ್ ಆಗ್ತೀನಿ ಅಂದ್ರೆ ಮಾತ್ರ ಫೈನ್. ಇಲ್ಲ ಅಂದ್ರೆ ಬಿಟ್ ಚಾಲೆಂಜಿಂಗ್
ಆಗಿರುತ್ತೆ ಅಂತಾನೆ ನೋಡ್ತಾ ಇದೀನಿ ಗೈಸ್. ಸೊ ನೆಕ್ಸ್ಟ್ ನಿಮಗೆ ಬಂದಿರುವಂತದ್ದು ದಿಸ್ ಈಸ್ ನೆಕ್ಸ್ಟ್ ನಿಮಗೆ ಬಂದಿರೋದು ಪೈಸೀಸ್ ಝೋಡಿಯಾಕ್ ಸೈನ್, ಅಂದ್ರೆ ಮೀನ ರಾಶಿ. ಮೇ ಬಿ ಎಲ್ಲೋ ನೀವು ಚೂಸ್ ಮಾಡಿರೋ ಪಾತ್ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಅಂದ್ರೆ ನಾವು ಯಾವಾಗ ತುಂಬಾ ಕ್ರಿಯೇಟಿವ್ ಆಗ್ತೀವಿ, ನಾವು ಮೆಂಟಲಿ ಒಂದು ಸ್ಟ್ರೆಸ್ ಇಂದ ಫ್ರೀ ಇದ್ದಾಗ ನಾವು ಕ್ರಿಯೇಟಿವ್ ಆಗ್ತೀವಿ. ಒಂದು ಮೆಡಿಟೇಷನ್, ಮೆಂಟಲಿ ಕಾಮ್ ಜಾಗದಲ್ಲಿ ಇದ್ದಾಗ ನಾವು ಒಂದು ಕ್ರಿಯೇಟಿವ್ ಥಿಂಗ್ನ ನಾವು ಏನು ಕಂಪ್ಲೀಟ್ ಆಗಿ ಉಪಯೋಗಿಸ್ಕೋಬಹುದು, ಆ ತರ ಆಗತ್ತಲ್ವಾ. ಸೊ ಎಲ್ಲೊಂದ್ ಕಡೆ ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ. ಇಟ್ಸ್ ಹೈ ಟೈಮ್ ದಟ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಬೇಕು. ಬಿಕಾಸ್ ಅವಾಗಲೇ ನಿಮ್ಮ ತಲೆ ಓಡೋದು, ಅವಾಗಲೇ ನಿಮ್ಮ ತಲೆ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕಾಗೋದು, ಅವಾಗಲೇ ನಿಮಗೆ ಡಿಫ್ರೆಂಟ್ ಪ್ಲಾನ್ಸ್ ಬರೋದು, ಡಿಫ್ರೆಂಟ್ ಐಡಿಯಾಸ್ ಬರೋದು, ಯಾವ ಥರ ಇದನ್ನು ನೆಕ್ಸ್ಟ್ ಟೇಕ್ ಆಫ್ ಮಾಡ್ಕೊಬೇಕು ಅಂತ. ಒಂದು ಕ್ರಿಯೇಟಿವಿಟಿ ಅನ್ನೋದು ನೀವು ನೆಕ್ಸ್ಟ್ ಲೆವೆಲಲ್ಲಿ ಹಾಗೆ ಇರಬೇಕು. ಐಡಿಯಾಸ್ ಅನ್ನೋದು ನಿಮಗೆ ಚೆನ್ನಾಗಿ ಮೂಡ್ ಬರಬೇಕು. ಅವಾಗಲೇ ಮೇ ಬಿ ಈ ಒಂದು ಪಾತ್ ಏನು ಚೂಸ್ ಮಾಡಿದ್ದೀರಾ ಅದು ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ಆಯ್ತಾ. ಸೊ ಇವಾಗ ಚೇಂಜ್ ಮಾಡಿದ್ರೆ, ನೀವು ಇನ್ ಕೇಸ್ ನೀವು ಜಾಬ್ ಚೇಂಜ್ ಅಥವಾ ಪೊಸಿಷನ್ ಚೇಂಜ್ ಮಾಡಿ ಬೇರೆ ಏನು ಪ್ಲಾನ್ ಬಿ ಅನ್ನೋದೊಂದು ಏನಿದೆ ಅದನ್ನ ನೀವು ಇಟ್ಕೊಂಡ್ರೆ ಹೆಂಗಿರುತ್ತೆ 2025 ಕರಿಯರ್ ಪ್ಲಾನ್ ಬಿ ಮಾಡಿದ್ರೆ. ಓಕೆ, ಒಂದು ಮೆಸೇಜ್ ಬಂದಿದೆ ಇಲ್ಲಿ, ಇದು ಹೆಂಗಿರ್ಲಿ, I guess I'll show it off. There is something better. ಸಮಥಿಂಗ್ ಬೆಟರ್ ಇದೇನಾ, ಇದ್ರ ಬಗ್ಗೆನೇ ಇದು ಹೇಳ್ತಾ ಇದೆಯಾ, ಅಥವಾ ಎಗೇನ್ ಇದನ್ನ ಫಸ್ಟ್ ಆಪ್ಷನ್ನೇ ಇದು ಇಂಡಿಕೇಟ್ ಮಾಡ್ತಾ ಇದೆಯಾ ನೋಡೋಣ. ಓಕೆ, ಇದೇ ಆಪ್ಷನ್ಗೆ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂತ ಹೇಳ್ಕೊಂತ ಇದೆಯಾ ಅದು, ಅಥವಾ ಫಸ್ಟ್ ಆಪ್ಷನ್ನೇ ಬೆಟರ್ ಅಂತ ಹೇಳ್ತಾ ಇದೆಯಾ ನೋಡೋಣ. ಡಬಲ್ ಕನ್ಫರ್ಮೇಶನ್ ಮಾಡ್ಕೊಳ್ಳೋಣ. ಬಿಕಾಸ್ ಎರಡು ರೀತಿಲೂ ಪಾಸಿಬಿಲಿಟಿ ಇರ್ಬೋದು. ಇದರಲ್ಲೂ ನಿಮಗೆ ನೆಗೆಟಿವ್ ಕಾರ್ಡ್ಸ್ ಬಂದರೆ, ನೆಗೆಟಿವ್ ಮೆಸೇಜ್ ಬಂದರೆ, ಮೇ ಬಿ ಪ್ಲಾನ್ ಬಿ ಇಸ್ ನಾಟ್ ಫಾರ್ ಯು ಅನಿಸ್ತಾ ಇದೆ. ಇನ್ಸೈಡ್ ಸ್ಕೂಪ್, ಅ ಕ್ಲೋಸರ್ ಲುಕ್, ನೋಸಿ ಅಪ್ ಇನ್ ಯೋರ್ ಬಿಸ್ನೆಸ್. ಓಕೆ, ಸೊ ಎಸ್ ಗೈಸ್, ಸೆಕೆಂಡ್ ಆಪ್ಷನ್ ಏನಿದೆ ಇದು ಒಂದು ನಿಮಗೆ ಒಳ್ಳೆ ಆಪ್ಷನ್ನೇನೆ. ಬಟ್ ಇದ್ರ ಬಗ್ಗೆ ನೀವು ಇನ್ನೂ ಬ್ರಾಡ್ ಆಗಿ ಥಿಂಕ್ ಮಾಡಿಲ್ಲ. I guess this is second option is all about taking risk. ಬಿಕಾಸ್ ನೀವಿನ್ನೂ ಡೀಪ್ ಆಗಿ ಅದ್ರಲ್ಲಿ ನೋಡಬೇಕು, ನೀವಿನ್ನೂ ಅದನ್ನ ಬ್ರಾಡ್ ಆಗಿ ಯೋಚನೆ ಮಾಡಿಲ್ಲ, ಅದನ್ನ ಪ್ಲಾನ್ ಬಿ ಅಂತ ಇಟ್ಕೊಂಡಿದ್ದೀರಾ. ಬಿಟ್ರೆ ಅದ್ರ ಒಳಗೆ ಇನ್ನೂ ನೀವು ಜಂಪ್ ಆಗಿಲ್ಲ, ಅದು ಆಕ್ಚುಲಿ ರಿಯಾಲಿಟಿಲಿ ಏನು ಅಂತ ನೀವಿನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಜನಕ್ಕೆ ಆನ್ಲೈನಲ್ಲಿ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬಿಟ್ಟು, ಓಕೆ ನನ್ನಲ್ಲೂ ಒಂದು ಟ್ಯಾಲೆಂಟ್ ಇದೆ, ನನ್ನಲ್ಲೂ ಸ್ಕಿಲ್ಸ್ ಇದೆ, ಇವಾಗ ನಾನು ಯಾಕೆ 10 to 7 ಜಾಬ್ ಮಾಡ್ಕೊಂಡಿರ್ಬೇಕು, ನಾನು ಸ್ಟಾರ್ಟಪ್ ಮಾಡ್ಬೋದಲ್ಲ ಅಂತ ನಿಮಗೆ ತಲೆಯಲ್ಲಿ ಯೋಚನೆ ಇರ್ಬೋದು ಗ್ರೂಪ್ 1 ಅವರಿಗೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್, ಇದು ನೀವಿನ್ನು ಇದ್ರೊಳಗೆ ಇಳ್ದು ನೋಡಿಲ್ಲ, ನೀವು ಬ್ರಾಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಬಿಟ್ರೆ ಅದನ್ನ ಇನ್ನೂ ಡೀಪ್ ಆಗಿ ನೋಡ್ಬೇಕು. ಬಿಕಾಸ್ ಅದ್ರಲ್ಲೂ ಡ್ರಾಬ್ಯಾಕ್ಸ್ ಇದೆ, ಅದ್ರಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಅನ್ನೋದು ಇದೆ. ಅಂದ್ರೆ ಏನ್ ನೋಡ್ತಾ ಇದೀನಿ ಅಂದ್ರೆ, ಈ ಸೆಕೆಂಡ್ ಆಪ್ಷನ್ ಏನಿದೆ, ಪ್ಲಾನ್ ಬಿ ಅನ್ನೋದು ಏನಿದೆ, ಅದ್ರ ಬಗ್ಗೆ ನಿಮಗೆ ಇನ್ನೂ ಅದು ಬೇಕಾಗಿರೋ ಸ್ಕಿಲ್ಸ್, ಬೇಕಾಗಿರೋ ಟ್ಯಾಲೆಂಟ್ಸು, ಬೇಕಾಗಿರೋ ರಿಸೋರ್ಸಸ್ಸು ಅದು ಇನ್ನೂ ನಿಮಗೆ ಗೊತ್ತಿಲ್ಲ, ಅಥವಾ ನಿಮ್ಮ ಹತ್ರ ಇಲ್ಲ. ಅದಕ್ಕೆ ಇನ್ನೂ ಪ್ರಿಪ್ರೇಷನ್ಸೇ ನೀವು ಪ್ರಾಪರ್ ಆಗಿ ಮಾಡ್ಕೊಂಡಿಲ್ಲ, ಐ ಗೆಸ್. ಬಟ್ ಸೆಕೆಂಡ್ ಆಪ್ಷನ್ ಕ್ವೈಟ್ ಚಾಲೆಂಜಿಂಗ್ ಅನಿಸ್ತಾ ಇದೆ ಫಸ್ಟ್ ಆಪ್ಷನ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಫಸ್ಟ್ ಆಪ್ಷನ್ ಇಸ್ ಬೆಟರ್ ಅಂತ ನೋಡ್ತಾ ಇದ್ದೀನಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಗ್ರೂಪ್ 1 ವೆರಿ ಇನೋವೇಟಿವ್ ಪರ್ಸನ್ ನೀವು, ಅದಂತೂ ಒನ್ ಥಿಂಗ್ ವೆರಿ ಕನ್ಫರ್ಮೇಶನ್. ತುಂಬಾ ಕ್ರಿಯೇಟಿವ್ ಪರ್ಸನ್ ನೀವು. ಏನೋ ಒಂಥರ ಡಿಫ್ರೆಂಟ್ ದಾರಿ ಚೂಸ್ ಮಾಡ್ತಾ ಇದ್ದೀರಾ. ಜಸ್ಟ್ ಜಾಬ್ ಅನ್ನೋದಕ್ಕಿಂತ ಏನೋ ಒಂದು ಡಿಫ್ರೆಂಟ್ ದಾರಿ, ನಿಮ್ಮ ಐಡಿಯಾಸು, ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಈ ತರ ಒಂದು ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ 2025 ಅಲ್ಲಿ. ಐ ಗೆಸ್ ಅದಕ್ಕೊಂದು ಬೆಸ್ಟ್ ಥಿಂಗ್ ಅನ್ಬೋದು. ಸೊ ಈ ಸೆಕೆಂಡ್ ಆಪ್ಷನ್ನೇ ನೀವು ಚೂಸ್ ಮಾಡ್ತೀನಿ, ಅದು ನಾನು ಹೆಂಗ್ ಸಕ್ಸಸ್ ಆಗ್ಬೇಕು ಅಂದ್ರೆ ಗೈಸ್ ನೋಡೋಣ. ಈಗೇನ್ 8 ಗೈಸ್ ಅಗೇನ್ 8 ಬಂದಿದೆ. 8 ವಿತ್ ಲೀಬ್ರಾ. ಇಟ್ಸ್ ಅನ್ ಇಂಡಿಕೇಶನ್ ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಮಾಡಬೇಕು. ಆಲ್ ರೈಟ್, ಪಾರ್ಟ್ನರ್ಶಿಪ್ ಅಲ್ಲಿ ಈ ಸೆಕೆಂಡ್ ಆಪ್ಷನ್ ಮಾಡ್ಬೇಕಂದ್ರೆ ಮೇ ಬಿ ನಿಮ್ಗೆ ಒಬ್ರಿಗೆ ಆಗಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಯು ಕ್ಯಾನ್ ಡೂ ಇಟ್. ಒಬ್ರೇ ಮಾಡ್ತೀನಿ ಅಂದ್ರೆ ವೆರಿ ಡಿಫಿಕಲ್ಟ್. ಅಗೇನ್ ಸೆಕೆಂಡ್ ಆಪ್ಷನ್ ಏನಿದೆ, ವೆರಿ ಸ್ಲೋ ಗ್ರೋಯಿಂಗ್ ಇದು.
ವೆರಿ ಇದು ಅಷ್ಟೇ ಕನ್ಸಿಸ್ಟೆನ್ಸಿಲ್ ಹೋಗುತ್ತೆ. ಇವಾಗ ಓವರ್ ನೈಟ್ ಸಕ್ಸಸ್ ಆಗೋದು, ಓವರ್ ನೈಟ್ ವೈರಲ್ ಆಗೋ ತರ ದುಡ್ಡು ಮಾಡೋದು ಆ ತರ ಆಗಲ್ಲ. ಇದನ್ನು ಅಷ್ಟೇ ಸ್ಲೋ ಆಗಿ ಮನೆ ಕಟ್ಕೊಂತ ಬರ್ಬೇಕು. ಯಾವಾಗ ಮನೆ ಕಟ್ಟಾಗುತ್ತೆ ತುಂಬಾ ಟೈಮ್ ಆಗುತ್ತೆ ಆಯ್ತಾ. ಬಟ್ ಆ ಮನೆ ಕಂಪ್ಲೀಟ್ಲಿ ಕಟ್ಟಾಗೋ ತನಕ ನೀವು ವೆಯ್ಟ್ ಮಾಡ್ಲೇಬೇಕು. ಹರಿಬರಿ ಮಾಡ್ಕೊಂಡು ಹೋದ್ರೆ ವರ್ಕೌಟ್ ಆಗಲ್ಲ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಎಂಡ್ ಆಫ್ ದ ಇಯರ್ ಎನರ್ಜಿಲಿ ತುಂಬಾ ರಶ್ ಆಗಿ ಹೋಗ್ತಾ ಇರ್ತೀರಾ, ತುಂಬಾ ಫಾಸ್ಟ್ ಆಗಿ ಓಡ್ತಾ ಇರ್ತೀರಾ. ಎಲ್ಲೋ ಒಂದ್ ಕಡೆ ಬೇಡ ಗೈಸ್. ನಿಮ್ಮ ಕರಿಯರ್ ಅಲ್ಲಿ ಒಂದು ಸಕ್ಸಸ್ ಬೇಕು ಅಂದ್ರೆ ಏನ್ ಹೇಳ್ತಾ ಇದೆ ಇಲ್ಲಿ ಮೇನ್ ಆಗಂದ್ರೆ ಗೈಸ್, ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗೋದು ವೆರಿ ಇಂಪಾರ್ಟೆಂಟ್. ನಿಮಗೆ ಇಟ್ ಡಸಂಟ್ ಮ್ಯಾಟರ್ 2025 ಅಲ್ಲೇ ನಿಮಗೆ ಅದ್ರ ರಿಸಲ್ಟ್ ಬರುತ್ತಾ ಇಲ್ವಾ ಅನ್ನೋದು ಇಟ್ ಡಸಂಟ್ ಮ್ಯಾಟರ್. 2026 ವರೆಗೂ ಹೋದ್ರೂ ಪರವಾಗಿಲ್ಲ. ಬಟ್ ಏನಕ್ಕೂ ಮುಂದೆ ನುಗ್ಬಿಟ್ಟು ಅರ್ಜೆಂಟ್ ಅಲ್ಲಿ ಡಿಸಿಷನ್ಸ್ ಮಾಡೋದೆಲ್ಲ ಮಾಡಬೇಡಿ. ವಿತ್ ಪ್ರಾಪರ್ ಪ್ಲಾನ್, ವಿತ್ ಮನೆಯವರಿಂದ ಹೆಲ್ಪ್, ಯಾರ ಹತ್ರನಾದ್ರು ಸಜೆಷನ್ಸ್ ತಗೊಂಡು, ಫ್ರೆಂಡ್ಸ್ ಇಂದ ಆಗಿರ್ಬೋದು, ಫ್ಯಾಮಿಲಿಯಿಂದ ಆಗಿರ್ಬೋದು ಸಜೆಷನ್ಸ್ ತಗೊಂಡ್ ಮಾಡ್ಬೇಕಾಗತ್ತೆ. ಅಂಡ್ ದಿ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಇದ್ರ ಬಗ್ಗೆ ನೀವಿನ್ನೂ ಏನೋ ತುಂಬಾ ಜನ ಜೊತೆ ಬೆರಿಬೇಕು, ಅವ್ರ ಹತ್ರ ಸ್ವಲ್ಪ ಐಡಿಯಾಸ್ನ ಇಸ್ಕೋಬೇಕು, ಅವ್ರ ಹತ್ರ ಇರೋ ನಾಲೆಜ್ನ ಸ್ವಲ್ಪ ಇಸ್ಕೋಬೇಕು. ಇದ್ರ ಬಗ್ಗೆ ಐಡಿಯಾ ಇಲ್ದಿರೋದ್ರಿಂದ ಸಜೆಷನ್ ಈಸ್ ಗೋ ವಿತ್ ಫಸ್ಟ್ ಆಪ್ಷನ್ ಗೈಸ್. ಸೇಫ್ ಅನ್ನಿಸ್ತಾ ಇದೆ ಫಸ್ಟ್ ಆಪ್ಷನ್. ಈವನ್ ದೋ ಸ್ಲೋ ಗ್ರೋತ್ ಅನ್ಸುತ್ತೆ, ಬಟ್ ಸೇಫ್ ಆಪ್ಷನ್ ಅನ್ಬೋದು. ಓಕೆ, ಗ್ರೂಪ್ 1 ಅವ್ರಿಗೆ. ಸೊ ಇವಾಗ ಟ್ಯಾರೋ ಮೆಸೇಜಸ್ ನೋಡೋಣ. ಯಾವ ಈವೆಂಟ್ಸ್ ಯಾವಾಗ ಆಗತ್ತೆ 2025 ಅಲ್ಲಿ ಕರಿಯರ್ ವಿಚಾರದಲ್ಲಿ ಅಂತ. ಸೊ ವಿಲ್ ಸಿ ಯಾವ ಈವೆಂಟ್ಸ್ ಯಾವಾಗ ಆಗತ್ತೆ. ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬಹುದು ಗೈಸ್. 111 ಅಂತ ಹಾಕಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ ಟ್ಯಾರೋ ಇಂದ ಏನ್ ಮೆಸೇಜ್ ಇದೆ. 2025 ಇಯರ್ಲಿ ಅಪ್ಡೇಟ್. 1 ಕಾರ್ಡ್ ಬಂದಿದೆ, ಸೆಕೆಂಡ್ 1, ಥರ್ಡ್ 1 ಅಂಡ್ 4th. ಇದೇನು ಅಂತ ನಾನು ನಿಮಗೆ ಹೇಳ್ತೀನಿ ಗೈಸ್, ಏನೆಲ್ಲ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ಫಸ್ಟ್ ಹಾಫ್ ಅಂದ್ರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನೇನಾಗ್ಬೋದು ಅಂತ ಹೇಳುತ್ತೆ. ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಏನಾಗ್ಬೋದು ಅಂತ ಹೇಳುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಏನಾಗುತ್ತೆ ಅಂತ. ಸಾರಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಏನೇನು ಯಾವ ಈವೆಂಟ್ಸ್ ಆಗಬಹುದು ಅಂತ ಹೇಳುತ್ತೆ. ಆಲ್ ರೈಟ್, ಸೊ ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ ಟ್ಯಾರೋ ಕಾರ್ಡ್ ಇಂದ ಏನ್ ಮೆಸೇಜ್ ಇದೆ. ಟ್ಯಾರೋ ಏನ್ ಮೆಸೇಜ್ ರಿವೀಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಗೈಡೆನ್ಸ್ ಏನಿದೆ ಫಸ್ಟ್ ಆಫ್ ಆಲ್. ಅಂಡ್ ಬಾಟಮ್ ಆಫ್ ದ ಡೆಕ್ ಅಲ್ಲಿ ನಿಮಗಿರೋದು 8 ಆಫ್ ಕಪ್ಸ್. ಆಲ್ ರೈಟ್, 8 ಆಫ್ ಕಪ್ಸ್ ಅಂದ್ರೆ ಏನೋ ಒಂದು ನೀವು ಆಲ್ರೆಡಿ ಒಂದು ಪಾತನ್ನ ಬಿಟ್ಟು, ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋ ಪಾತನ್ನ ಬಿಟ್ಟು ಆಲ್ರೆಡಿ ತುಂಬಾ ಜನ ಒಂದು ನ್ಯೂ ಸ್ಟಾರ್ಟ್ ಮಾಡಿದೀರಾ ಅಂತ ಒಂದು ಇಂಡಿಕೇಶನ್ ಗ್ರೂಪ್ 1 ಅವ್ರಿಗೆ. ಸೊ ಸ್ಟಾರ್ಟಿಂಗ್ ಆಫ್ ದ ಇಯರ್ ಅಂದ್ರೆ ಫಸ್ಟ್ ಕ್ವಾರ್ಟರ್ ಆಫ್ ದ ಇಯರ್ 2025 ಅಲ್ಲಿ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಟ್ಕೋಬೇಡಿ. ಅಂದ್ರೆ ಏನು ಜಾಸ್ತಿ ಪ್ಲಾನ್ ಮಾಡಬೇಡಿ. ಯಾವ ಚೇಂಜಸ್ ಬಂದ್ರೂ ಅದನ್ನ ಫೇಸ್ ಮಾಡಕ್ಕೆ ರೆಡಿಯಾಗಿರ್ತೀನಿ ಅನ್ನೋ ಒಂದು ಮನೋಭಾವದಲ್ಲಿ ನೀವಿರ್ಬೇಕು. ಎಷ್ಟೇ ಬಿದ್ರೂ ಎದ್ ಬರ್ತೀನಿ ಅನ್ನೋ ಒಂದು ಮನೋಭಾವದಲ್ಲಿ ಇರ್ಬೇಕು. ಬಿಕಾಸ್ ನೀವು ಆಲ್ರೆಡಿ ಚಾಲೆಂಜಸ್ ನ ತಗೋಬಿಟ್ಟಿದ್ದೀರಾ, ಆಲ್ರೆಡಿ ರಿಸ್ಕ್ ನ ತಗೋಬಿಟ್ಟಿದ್ದೀರಾ, ಆಲ್ರೆಡಿ ಯಾವುದೋ ಒಂದು ಪಾತ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಬಿಟ್ಟು ಬಂದ್ಬಿಟ್ಟಿದ್ದೀರಾ. ಅದು ನಿಮಗೆ ಮೆಂಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ವೇನೋ ಏನೋ, ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಖುಷಿ ಆಗ್ತಿರ್ಲಿಲ್ವೇನೋ ಏನೋ. ಬಟ್ ಆ ಒಂದು ಸ್ಟ್ರೆಸ್, ಆ ರಿಸ್ಕ್ ತಗೊಂಡು ನೀವು ಆಲ್ರೆಡಿ ಒಂದು ಪಾತ್ನ ನ್ಯೂ ಸ್ಟಾರ್ಟ್ ನ ಮಾಡಿದೀರಾ ಗೈಸ್. ಬಟ್ ಇವಾಗ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗಿ. ಮತ್ತೆ ಶನಿ ನಿಮಗೆ ಅದೇ ಹೇಳ್ತಾ ಇದೆ, ಲೇಟ್ ಆದ್ರೂ ಪರವಾಗಿಲ್ಲ, ನಾಳೆನೆ ನಾನು ಫೇಮಸ್ ಆಗ್ತೀನಿ, ನಾಳೆನೆ ನಾನು ಮಿಲಿಯನರ್ ಆಗ್ತೀನಿ ಅಂತ ಕನ್ಸ್ ಕಾಣ್ಬೇಡ. ಇಫ್ ಪಾಸಿಬಲ್ ಸ್ಟೆಪ್ ಬೈ ಸ್ಟೆಪ್ ಹೋಗಿ. ಬಿಕಾಸ್ ನೀವು ಎಷ್ಟು ಬೇಗ ರೂಲ್ಸ್ ನ ರೆಗ್ಯುಲೇಷನ್ಸ್ ನ ಬಿಟ್ಟು ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀರೋ ಅಷ್ಟು ಬೇಗ ಕೆಳಗೆ ಉಳ್ಕೊಂಡ್ ಬರ್ತೀರಾ. ಸೊ ನೀವು ಏನಾಗುತ್ತೆ, ಒಂದ್ ಸ್ಟೆಪ್ ನ ಒಂದ್ ಕಾಲ್ನ ಒಂದೇ ಸತಿ ಇಡಿ, ಒಂದ್ ಸ್ಟೆಪ್ ನ ಎಗರ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಡಿ, ಅದು ವರ್ಕೌಟ್ ಆಗಲ್ಲ. ಆಮೆ ಮತ್ತೆ ರ್ಯಾಬಿಟ್ದು ಒಂದು ರೇಸ್ ಕತೆ ಇತ್ತಲ್ವಾ,
ಅದನ್ನ ನೆನಪಿಸ್ಕೊಳ್ಳಿ. ಇವಾಗ ಗುರಿ ಗೊತ್ತಿದೆ ನಿಮಗೆ, ಆ ಗುರಿಗೆ ಸ್ಲೋ ಆಗಿ ಹೋದ್ರೂ ಪರವಾಗಿಲ್ಲ, ನೀವೇ ರೀಚ್ ಆಗೋದು. ನಿಮ್ ಪಕ್ಕದಲ್ಲೆಲ್ಲ ಓಡೋಗ್ತಾ ಇದಾರೆ ಅಂತ ಕುರಿ ತರ ನೀವು ಅವ್ರ ಹಿಂದೆ ಓಡೋಗೋದ್ ಬೇಡ. ನೀವು ಚೂಸ್ ಮಾಡಿರೋ ಪಾತಿಗೆ ನಿಮಗೆ ಎಷ್ಟು ಸ್ಪೀಡ್ ಬೇಕು, ಎಷ್ಟು ಮಟ್ಟಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಎಷ್ಟು ಮಟ್ಟಿಗೆ ಪೇಷನ್ಸ್ ನ ನೀವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಮೇಂಟೈನ್ ಮಾಡ್ಕೊಂಡು ಬರ್ಬೇಕು, ಅದ್ರ ಮೇಲೆ ಫೋಕಸ್ ಮಾಡಿ ಅಷ್ಟೇ. ರೆಸ್ಟ್ ಎಲ್ಲ ಅದಕ್ಕದಾಗೆ ಆಗತ್ತೆ, ಟೈಮಿಗೆ ಸರಿಯಾಗಿ ಆಗತ್ತೆ ಅಂತ ನೋಡ್ತಾ ಇದೀನಿ ಗ್ರೂಪ್ 1 ಅವ್ರಿಗೆ. ಸೊ ನೆಕ್ಸ್ಟ್ ನೋಡೋಣ ಸೆಕೆಂಡ್ ಹಾಫ್ ಅಥವಾ ಫಸ್ಟ್ ಹಾಫ್ ಅಲ್ಲೇ ಎಂಡ್ ಅಲ್ಲಿ ಕ್ವೀನ್ ಆಫ್ ಸ್ವರ್ಡ್ಸ್. ಐ ಗೆಸ್ ದಿಸ್ ಇಸ್ ಯು ಗ್ರೂಪ್ 1. ಫೈನಲಿ ಒಂದು ಕಂಟ್ರೋಲ್ ಅಲ್ಲಿ ತಗೊಂಡಿರ್ತೀರ ನೀವು. ಫೈನಲಿ ಒಂದು ಸಿಚುವೇಶನ್ಗೆ ಓಕೆ ಫೈನಲಿ ನಂಗೊಂದು ದಾರಿ ಸಿಕ್ತು, ಫೈನಲಿ ನಾನು ಸ್ಟಿಕ್ ಆನ್ ಆಗ್ತೀನಿ. ಮೇ ಬಿ ನೀವು 2024 ಅಲ್ಲಿ ನಿಮ್ಮ ಕರಿಯರ್ ವಿಚಾರದಲ್ಲಿ ಎಮೋಷನಲಿ ಕನೆಕ್ಟ್ ಆಗಿದ್ರಿ ಅನ್ಸುತ್ತೆ, ಎಮೋಷನಲಿ ಒಂದು ಸಿಚುವೇಶನ್ಗೆ ಕನೆಕ್ಟ್ ಆಗಿದ್ರಿ, ಒಂದಷ್ಟು ಪೀಪಲ್ಗೆ ಕನೆಕ್ಟ್ ಆಗಿದ್ರಿ ಅನ್ಸುತ್ತೆ. ಬಟ್ 2025 ಅಲ್ಲಿ ಬೆಸ್ಟ್ ಪಾರ್ಟ್ ಏನ್ ನೋಡ್ತಾ ಇದ್ದೇನೆ, ನಿಮ್ಮ ರೂಲ್ಸ್ ನಿಮ್ಮ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡ್ಕೊಂಡು ಹೋಗ್ತೀರಾ. ನಿಮ್ಮ ಪಾತ್ ಎಲ್ಲಿ ಫಸ್ಟ್ ಥಿಂಗ್ ನೋಡ್ಬೋದು, ಟವರ್ನ ಈಚೆ ನೋಡ್ತಾ ಇದೆ. ಅಂದ್ರೆ ಓಕೆ ಬಿತ್ತು, ನಾನು ಎದ್ದು ಬಂದಿರೋದನ್ನ ನೋಡ್ತಾ ಇದೀನಿ ನೀವು. ಡಸಂಟ್ ಮ್ಯಾಟರ್ ಗೈಸ್, ಜನವರಿ ಫೆಬ್ರವರಿ ಮಾರ್ಚ್ ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನ್ಸಿದ್ರು, ಬಟ್ ಐ ಆಮ್ ಡ್ಯಾಮ್ ಶೋರ್ ಏಪ್ರಿಲ್ ಇಂದ ನಿಮ್ಮ ಒಂದು ಡೈರೆಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಪ್ರಾಪರ್ ವೇಯಲ್ಲಿ ನಿಮಗೆ ನೀವೇ ಗೈಡ್ ಮಾಡ್ಕೊಂಡು ಹೋಗೋದನ್ನ ನೋಡ್ತಾ ಇದ್ದೀನಿ. ಫುಲ್ ಕ್ಲಾರಿಟಿ ಇರುತ್ತೆ ಡೆಫಿನೆಟ್ಲಿ. ಆಗಸ್ಟ್ ಟೈಮಲ್ಲೆಲ್ಲ ಕಂಪ್ಲೀಟ್ ಡೆಫಿನೆಟ್ಲಿ ಫುಲ್ ಕ್ಲಾರಿಟಿ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಎಸ್ಪೆಷಲಿ ನಿಮಗೆ ಹೆಲ್ಪ್ ಬರುವಂತದ್ದು, ಒಂದಷ್ಟು ಜನ ಹೆಲ್ಪ್ ಮಾಡೋ ಪಾಸಿಬಿಲಿಟಿ ಇದೆ. ಫಿನಾನ್ಷಿಯಲಿ ನೀವು ಸ್ಟೇಬಲ್ ಆಗೋ ಪಾಸಿಬಿಲಿಟಿ ಇದೆ. ಬಿಕಾಸ್ ಈ ಒಂದು ಕಾರ್ಡ್ ಅಲ್ಲಿ ನೀವು ನೋಡ್ಬೋದು, ಈ ಪರ್ಸನ್ ಜನರಿಗೆ ಹೆಲ್ಪ್ ಮಾಡ್ತಾ ಇರೋದು. ಅಂದ್ರೆ ಓಕೆ ನನಗೆ ಎಷ್ಟು ಸಿಕ್ಕಿದೆ, ನಾನು ಅದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ. ಇವಾಗ ಯಾರಿಗಿಲ್ಲ ನಾನು ಅವರಿಗೆ ಹೆಲ್ಪ್ ಮಾಡೋಣ, ಯಾರಿಗ್ ನನ್ನ ಹೆಲ್ಪ್ ಬೇಕೋ ಅವ್ರಿಗೆ ನಾನು ಸ್ವಲ್ಪ ದಾನ ಮಾಡೋಣ. ಸೊ ದಾನ ಧರ್ಮಗಳಲ್ಲಿ ಮಿಂಗಲ್ ಆಗೋ ಪಾಸಿಬಿಲಿಟಿ ಇದೆ. ಎಸ್ಪೆಷಲಿ ಫಿನಾನ್ಷಿಯಲಿ ನೀವು ಸ್ಟೆಬಿಲಿಟಿ ಒಂದು ಬ್ಯಾಲೆನ್ಸ್ ನೋಡ್ತೀರಾ. ಫೈನಲಿ ಏನೆಲ್ಲ ಲಾಸ್ ಮಾಡ್ಕೊಂತೀರಾ, ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಅದಕ್ಕೊಂದು ಬ್ಯಾಲೆನ್ಸ್ ನೋಡ್ತೀರಾ, ರಿಕವರ್ ಮಾಡ್ಕೊಂತೀರಾ ದುಡ್ಡನ್ನ. ಫೈನಲಿ ನಿಮಗೆ ಫೀಲ್ ಆಗುತ್ತೆ ಓಕೆ ಕರಿಯರ್ ಒಂದು ಸ್ಟೆಬಿಲಿಟಿಗೆ ಹೋಗ್ತಾ ಇದೆ, ಕರಿಯರ್ ಇಂದ ನನಗೆ ಹ್ಯಾಪಿನೆಸ್ ಸಿಗ್ತಾ ಇದೆ, ಕರಿಯರ್ ಇಂದ ಮೆಂಟಲ್ ಪೀಸ್ ಸಿಗ್ತಾ ಇದೆ, ಕರಿಯರ್ ಇಂದ ಫಿನಾನ್ಷಿಯಲ್ ಸ್ಟೆಬಿಲಿಟಿನೂ ಸಿಗ್ತಾ ಇದೆ ಅನ್ನೋ ಒಂದು ಥಾಟ್ ಅಲ್ಲಿ ಇರುತ್ತೆ. ಸೊ ಎಂಡ್ ಅಲ್ಲಿ ನೋಡೋಣ 2025 ಎಂಡ್ ಅಲ್ಲಿ ಹೆಂಗಿರುತ್ತೆ ಅಂತ. ವಾವ್. ಸೊ ಗೈಸ್ ವಿತೌಟ್ ಎನಿ ಡೌಟ್ 2025 ಎಂಡ್ ಅಲ್ಲಿ ನಿಮ್ ಒಂದು ಟ್ರಾವೆಲಿಂಗ್ ಪ್ಲಾನ್ಸ್ ನ ನೋಡ್ತಾ ಇದ್ದೀನಿ. ಫುಲ್ ಒಂಥರ ಗಾಳಿ ತರ ನಿಮ್ಮ ಲೈಫ್ ಚೇಂಜಸ್ ಆಗೋದನ್ನ ನೋಡ್ತಾ ಇದೀನಿ. ಇವತ್ತು ಇದೇ ತರ ನಾಳೆ ಇರಲ್ಲ, ಈ ವಾರ ಇದೇ ತರ ನೆಕ್ಸ್ಟ್ ವಾರ ಇರಲ್ಲ. ಕಂಪ್ಲೀಟ್ಲಿ ಟ್ರಾವೆಲಿಂಗ್ ನೋಡ್ತಾ, ಇಲ್ಲೂ ನೋಡ್ಬೋದು ನೀವು, ಈ ಒಂದು ಕಾರ್ಡಲ್ಲೂ ನೋಡ್ಬೋದು ಒಂಥರ ಗಾಳಿ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ಗಾಳಿ ಹೋಗಿದ್ ಕಡೆ ತೂರ್ಕೊಳ್ಳೋದಂತಾರಲ್ವಾ, ಆ ತರ ಇರ್ತೀರಾ. ಬಟ್ ದ ಬೆಸ್ಟ್ ಪಾರ್ಟ್ ಈಸ್ ನೀವು ನಿಮ್ ಲೈಫ್ ನ ಎಂಜಾಯ್ ಮಾಡ್ಕೊಂತ ಇರ್ತೀರಾ. ಇಷ್ಟ ದಿನ ಅನ್ಸ್ತಾ ಇತ್ತು ಓಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲೊಂದ್ ಕಡೆ ನಾನು ಎಂಜಾಯ್ ಮಾಡ್ತಾ ಇಲ್ಲ, ಎಲ್ಲೊಂದ್ ಕಡೆ ನನ್ನ ಪ್ಯಾಷನೇಟ್ ಆಗಿ ನನಗೆ ಇರಕ್ ಆಗ್ತಾ ಇಲ್ಲ ಅಂತ. ಬಟ್ ಐ ಗೆಸ್ ಬೈ ದ ಎಂಡ್ ಆಫ್ ದ ಇಯರ್ ತುಂಬಾ ಕಾಂಟ್ಯಾಕ್ಟ್ಸ್ ನ ಬಿಲ್ಡ್ ಮಾಡ್ಕೊಂತೀರಾ. ನಿಮ್ಮ ಕರಿಯರ್, ನಿಮ್ಮ ಜಾಬ್ ಅಲ್ಲೇನೆ, ನಿಮ್ಮ ಪೊಸಿಷನ್ ಅಲ್ಲೇನೆ ತುಂಬಾ ಕಾಂಟ್ಯಾಕ್ಟ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ತುಂಬಾ ಕಡೆ ಟ್ರಾವೆಲ್ ಮಾಡೋದನ್ನ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ, ನೆಕ್ಸ್ಟ್ ಲೆವೆಲ್ ಸ್ಪೀಡ್ ಆಗಿ ನಿಮ್ಮ ಕರಿಯರ್ ಗ್ರೋತ್ ಆಗ್ತಾ ಇರುತ್ತೆ ಅಂತ ಅನ್ನೋದನ್ನ ನೋಡ್ತಾ ಇದೀನಿ ಗೈಸ್. ಸೊ ಶನಿ ಇವಾಗ ಹೆಂಗೆ ಅಂತಂದ್ರೆ ನಿಮ್ಮ ಪೇಷನ್ಸ್ ಇರೋ ತರ ನೋಡುತ್ತೆ, ನಿಮಗೆ ಚಾಲೆಂಜಸ್ ನ ಕೊಡುತ್ತೆ. ಯಾವಾಗ ಅದಕ್ಕೆ ಗೊತ್ತಾಗುತ್ತೆ ನೀವು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ, ಕಷ್ಟಗಳನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಬಿದ್ರುನು ಎದ್ ಬಂದ್ ಹೋಗ್ತಾ ಇದೀರಾ ಅಂತ ಅದಕ್ಕೆ ಗೊತ್ತಾಗುತ್ತೆ. ಯಾವಾಗ ನೀವು ಡಿಸರ್ವಿಂಗ್ ಅನ್ನಿಸ್ದಾಗ ಡೆಫಿನೆಟ್ಲಿ ಅದ್ ನಿಮಗೆ ನೀವೇನ್ ಡಿಸರ್ವಿಂಗ್ ಅನ್ನ ಕೊಟ್ಬಿಟ್ಟೆ ಹೋಗೋದು, ಇಸ್ಕೊಂಡಂತೂ ಹೋಗೋದೇ ಇಲ್ಲ. ಅಂಡ್ ಶನಿ ಒಂದ್ಸತಿ ಕೊಟ್ಟ ಮೇಲೆ ಅದನ್ನ ಇಸ್ಕೊಳ್ಳೋ ಮಾತೇ ಇಲ್ಲ. ರಾಹುನಾದ್ರೂ ಇಸ್ಕೋಬಹುದು, ಬಟ್ ಶನಿ ಇಸ್ಕೊಡಲ್ಲ ಗೈಸ್. ಸೊ ಶನಿ ಒಂದ್ಸತಿ ಕೊಟ್ಟ ಮೇಲೆ ಮುಗೀತು. ಇದು ಹೆಂಗೆ ಅಂತ ಅನ್ಸ್ತಿದೆ ಅಂದ್ರೆ ಗೈಸ್, ಪೇಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕರಿಯರ್ ಗ್ರೋತ್ ಅಲ್ಲಿ ನಿಮಗೆ 2025 ಅಲ್ಲಿ. ಅಂಡ್ ಒನ್ ಮೋರ್ ಥಿಂಗ್, ಎಷ್ಟೇ ಚಾಲೆಂಜಸ್ ಬಂದ್ರು ಅದು ದೇವ್ರು ನಿಮಗೆ ಬುದ್ಧಿ ಕಲಿಸ್ಬೇಕಂತಾನೆ ಮಾಡ್ತಾ ಇರೋದು. ನಿಮಗೆ ನೀವು ಯಾವ್ದೇ ರೀತಿಯಾಗಿ ಬ್ಲೇಮ್ ಮಾಡ್ಕೊಂಡು ಹೋಗ್ಬಿಡಿ. ಎಷ್ಟ್ ಸತಿ ಬಿದ್ರು ಎದ್ಬಿಟ್ಟು ಹೋಗ್ತಾರೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಸೈಕಲ್ ಕಲಿತಿರ್ಬೇಕಾದ್ರೆ ನಾವ್ ಎಷ್ಟೋ ಸತಿ ಬೀಳ್ತೀವಿ, ಅಂದ್ರೂ ನನಗೊಂದು ಜೋಶ್ ಇರುತ್ತಲ್ವಾ, ಓಕೆ ಎಲ್ಲ ಕಲಿತಾ ಇದಾರೆ, ನನ್ ಕೈಲೂ ಆಗುತ್ತೆ, ನಾನು ಸೈಕಲ್ ಓಡಿಸ್ಬೇಕು, ನಾನು ಉದ್ದ ಆಗ್ಬೇಕು. ತುಂಬಾ ಜನ ಹೇಳ್ತಾ ಇದ್ರು ಸೈಕಲ್ ಓಡಿಸಿದ್ರೆ ಉದ್ದ ಆಗ್ತಾರೆ ಅಂತ ಅಲ್ವಾ. ಸೊ ನಾನು ಉದ್ದ ಆಗ್ಬೇಕು, ನಾನು ಸೈಕಲ್ ನ ಕಲಿಸ್ಬೇಕು ಅನ್ನೋ ಒಂದು ಜೋಶ್ ಏನ್ ಮಾಡುತ್ತೆ, ನಾವ್ ಎಷ್ಟ್ ಸತಿ ಬಿದ್ದು ಗಾಯ ಮಾಡ್ಕೊಂಡ್ರು ಎದ್ದು ಬರ್ಸುತ್ತೆ, ಎದ್ದು ಕಲ್ಸೋ ತರ ಮಾಡಿದೆ. ಸೊ ಆ ತರ ಒಂದು ನೇಚರ್ ನ ಇಟ್ಕೋಬೇಕು ನೀವು 2025 ಅಲ್ಲಿ.
ಅಂಡ್ ಟ್ರಸ್ಟ್ ಮೀ ಗೈಸ್, ಬೈ ದ ಎಂಡ್ ಆಫ್ ದ ಇಯರ್ ಒಂದು ರಿಲೊಕೇಶನ್ ಅನ್ನೋದೊಂದು ನೋಡ್ಬೋದು ನೀವು. ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೋಡ್ಬೋದು. ನಿಮ್ಮದೇ ಫೀಲ್ಡ್ ಅಲ್ಲಿ ತುಂಬಾ ಜನರದ್ದು ಕಾಂಟ್ಯಾಕ್ಟ್ಸ್ ಇರುತ್ತೆ ಅನ್ನೋದನ್ನ ನೋಡ್ಬೋದು. ಅಂಡ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದನ್ನ ನೋಡ್ಬೋದು. ಓವರ್ ಆಲ್ ಕಂಪೇರ್ ಟು ಎವ್ರಿಥಿಂಗ್ ನಿಮಗೆ ನಿಮ್ಮ ಜಾಬ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದು ವೆರಿ ಸ್ಪೀಡಿ ಗ್ರೋತ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಬೈ ದ ಎಂಡ್ ಆಫ್ ದ ಇಯರ್. ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್. ಕರಿಯರ್ ವೈಸ್ ಅಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಸೊ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಗೈಸ್. ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೈಮ್ ಮಾಡ್ಕೋಬೇಕು ಮೆಸೇಜ್ ಅನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಓಕೆ, ಸೊ ನೋಡೋಣ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಕರಿಯರ್ ವೈಸ್ ಅಲ್ಲಿ. ಅಂಡ್ ಅಪ್ಡೇಟ್ ಮಾಡ್ತಾ ಈ ವಿಡಿಯೋಗೆ ಬಂದ್ಬಿಟ್ಟು ಏನೆಲ್ಲ ಚೇಂಜಸ್ ಆಯ್ತು ಅಂತ ಎಲ್ಲ. ಓಕೆ, ಸೊ ನಾನು ವೇಟ್ ಮಾಡ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಐ ಲವ್ ಯು ಆಲ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ ನ ಚೂಸ್ ಮಾಡಿದ್ರಿ, ಸೊ ಇದಾಗಿರುತ್ತೆ ನಿಮ್ಮ 2025 ಹೋಲ್ ಕರಿಯರ್ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ 2025 ಇಯರ್ ಅಲ್ಲಿ, ಏನೆಲ್ಲ ಕರಿಯರ್ ಅಲ್ಲಿ ಚೇಂಜಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಣ. ಓಕೆ, ಸೊ ಶಫಲ್ ಮಾಡ್ಕೋಣ. ಫಸ್ಟ್ ಗ್ರೂಪ್ 2 ಅವರೇ, ಅದ್ರ ಒಳಗೆ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಫಸ್ಟ್ ಕ್ವಶನ್ ನಿಮಗೆ ಗೊತ್ತಿದೆ 2025 ಸ್ಟಾರ್ಟಿಂಗ್ ಹೆಂಗಿರುತ್ತೆ, ಎಂಡಿಂಗ್ ಅಲ್ಲಿ ನಿಮ್ಮ ಎನರ್ಜಿ ಹೆಂಗಿರುತ್ತೆ ಅಂತ ನೋಡೋಣ. ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಮೂನಾಲಜಿ. ನಾನು ಈ ಒಂದು ಡೆಕ್ ನ ವೆರಿ ರೇರ್ ಆಗಿ ಯೂಸ್ ಮಾಡೋದು. ಲೆಟ್ಸ್ ಸಿ ಮೂನಾಲಜಿ ಅಥವಾ ನಿಮ್ಮ ಮೂನ್ ಎನರ್ಜಿ ಇಂದ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಇದು 2025 ಸ್ಟಾರ್ಟಿಂಗ್ ಅಲ್ಲಿ ಹಿಂಗಿರುತ್ತೆ ಅಂತ. ಓಕೆ, ಸೊ ಎಂಡಿಂಗ್ ಅಲ್ಲಿ ಈ ಒಂದು ಎನರ್ಜಿ ಹಿಂಗಿರುತ್ತೆ. ಆಲ್ ರೈಟ್, ಸೊ ಎಸ್, ಓಕೆ, ನಾವು ಅಷ್ಟರೊಳಗೆ ಒಂದು ಒರಾಕಲ್ ಮೆಸೇಜ್ ನು ಫುಲ್ ಮಾಡ್ಕೊಂಡ್ಬಿಡೋಣ. ಲೆಟ್ಸ್ ಸಿ 2025 ಗ್ರೂಪ್ 2 ಅವ್ರಿಗೆ ಹೌ ವಿಲ್ ಬಿ ಯೋರ್ 2025 ಕರಿಯರ್ ಲೈಫ್. ಒಂದು ಕಾರ್ಡ್ ಬಂದಿದೆ. ಆಲ್ ರೈಟ್, ಸೊ ಲೆಟ್ಸ್ ಸಿ ಗೈಸ್, ಲೆಟ್ಸ್ ರಿವೀಲ್ ಇಟ್. ಅಂಡ್ ಮತ್ತೆ ಹೇಳ್ತೀನಿ, ಅಟ್ ಎನಿ ಮೂಮೆಂಟ್ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಕಮೆಂಟ್ ಹಾಕ್ಬೋದು. ಆಲ್ ರೈಟ್, ಸೊ ನಿಮಗ್ ಬಂದಿದೆ ಸ್ಟಾರ್ಟಿಂಗ್ 2025 ಸ್ಟಾರ್ಟಿಂಗ್ ಅಲ್ಲಿ ಬ್ರಿಂಗ್ ಲವ್ ಇನ್ ಟು ದ ಸಿಚುವೇಶನ್, ನ್ಯೂ ಮೂನ್ ಇನ್ ಅಕ್ವೇರಿಯಸ್. ಅಕ್ವೇರಿಯಸ್ ಅನ್ಕೂಡ್ಲೆ ಒಂದು ಶನಿ ರಾಶಿ ಬಗ್ಗೆ ಹೇಳ್ತಾ ಇದೆ. ಬ್ರಿಂಗ್ ಲವ್ ಇನ್ ಟು ದ ಸಿಚುವೇಶನ್ ಅಂದ್ರೆ ನಾನು ಒಂದ್ ಥಿಂಗ್ ನೋಡ್ತಾ ಇದ್ದೀನಿ, ಮೇ ಬಿ ನೀವು ಚೂಸ್ ಮಾಡಿರೋ ಆಪ್ಷನ್ ಕೈಂಡ್ ಆಫ್ ಚಾಲೆಂಜಿಂಗ್ ಅಂಡ್ ಕೈಂಡ್ ಆಫ್ ಡಿಫಿಕಲ್ಟ್ ಆಪ್ಷನ್ ನೀವು ಚೂಸ್ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಆಪ್ಷನ್ ನೀವು ಇನ್ನೊಬ್ರಿಗೆ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದಾಗೆಲ್ಲ ನೀನ್ ಇಷ್ಟು ಕಷ್ಟ ಇರೋದನ್ನ, ಇಷ್ಟು ಒಂದು ಹಾರ್ಡ್ ವರ್ಕ್ ಮಾಡ್ಬೇಕಾಗಿರೋದನ್ನ ಅದ್ ನೀನ್ ಹೆಂಗ್ ಚೂಸ್ ಮಾಡ್ಕೊಂಡೆ, ಅದ್ ಯಾಕೆ ನೀನ್ ಚೂಸ್ ಮಾಡ್ಕೊಂಡೆ ಅಂತ ಮೇ ಬಿ ನಿಮಗೆ ತುಂಬಾ ಸತಿ ಜನ ಕೇಳಿರೋದು ಇದೆ. ಅಂಡ್ ನಿಮ್ಮ ಮನೆಯವರೇನೆ ಅಷ್ಟೇ, ಮೇ ಬಿ ಒಂಥರ ನೈಟ್ ಶಿಫ್ಟ್ ಇರುತ್ತೆ. ಒಂದಲ್ಲ ಒಂದು ಅಡ್ವಾಂಟೇಜ್ ಇದೆ ಡೆಫಿನೆಟ್ಲಿ ನೀವು ಚೂಸ್ ಮಾಡಿರೋ ಆಪ್ಷನ್ ಅಲ್ಲಿ. ಬಟ್ ಇದೇ ಆಪ್ಷನ್ ಬೇರೆಯವರಿಗೆ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಕಸಿನ್ಸ್ ಅವರಿಗೆಲ್ಲ ಡಿಸ್ಕಸ್ ಮಾಡಿದಾಗ ನೀವ್ ಇಷ್ಟೊಂದು ಯಾಕೆ ಸ್ಟ್ರೆಸ್ ತಗೊಂತ ಇದೆಯಾ ಲೈಫ್ ಅಲ್ಲಿ ಅಂತ ತುಂಬಾ ಜನ ನಿಮಗೆ ಕೇಳಿರೋದು ಉಂಟು ಅನ್ಸ್ತಾ ಇದೆ. ಸೊ ಸ್ಟಾರ್ಟಿಂಗ್ ಎನರ್ಜಿನ ನೋಡಿದ್ರೆ ಯು ಲವ್ ವಾಟ್ ಯು ಆರ್ ಡೂಯಿಂಗ್. ಅಗೇನ್ ಇಲ್ಲಿ ಬ್ರಿಂಗ್ ಲವ್ ಇನ್ ಟು ದ ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಕೈಂಡ್ ಆಫ್ ಎಲ್ಲೋ ಒಂದ್ ಕಡೆ ಇವರ ಒಪಿನಿಯನ್ಸ್ ನ ಕೇಳಿ ನಿಮಗ್ ನೀವೇ ಅನ್ಕೊಂತಾ ಇದೀರ ಅನ್ಸುತ್ತೆ. ನಿಮಗೆ ಇಷ್ಟಪಟ್ಟೆ ನೀವು ಈ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇಲ್ಲ ಅಂತ ಅಲ್ಲ. ಬಟ್ ಬೇರೆಯವ್ರ ಒಪಿನಿಯನ್ ಇಂದ, ಬೇರೆಯವ್ರ ಅನಿಸಿಕೆಗಳನ್ನ ತಗೊಂಡು ನಿಮಗೆ ಎಲ್ಲೋ ಒಂದ್ ಕಡೆ ಮೇ ಬಿ ಡಿಫಿಕಲ್ಟ್ ಚಾಯ್ಸ್ ನ ಚೂಸ್ ಮಾಡ್ಬಿಟ್ನ, ಮೇ ಬಿ ನಾಟ್ ದ ರೈಟ್ ಥಿಂಗ್ ಟು ಡೂ ಅನ್ನಿಸ್ತಾ ಇದೆ. ಹಿಂಗೆಲ್ಲ ಒಂದಷ್ಟು ಥಾಟ್ಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇದೆ.
ಬಟ್ ಇಲ್ಲಿ ಮೆಸೇಜ್ ಬಂದಿರೋದು ನೋಡಿದ್ರೆ ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ ಅದನ್ನ ವರ್ಕ್ ತರ ತಗೋಬೇಡಿ. ಇಫ್ ಪಾಸಿಬಲ್ ಸ್ಟಾರ್ಟ್ ಲವ್ವಿಂಗ್ ಇಟ್. ನೀವೇನ್ ಮಾಡ್ತಾ ಇದ್ದೀರಾ ಅದು ಇನ್ನೂ ಪ್ಯಾಷನ್ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ಬೇಕು. ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಜೆನ್ಯೂನ್ ಆಗಿ ಬರ್ಬೇಕು ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ನೀವು ರೈಟ್ ಡೈರೆಕ್ಷನ್ ಅಲ್ಲೇ ಇದ್ದೀರಾ. ಗ್ರೂಪ್ 1 2025 ಸ್ಟಾರ್ಟಿಂಗ್ ಅಲ್ಲಿ ಎನರ್ಜಿ ಇಸ್ ವೆರಿ ನೈಸ್. ಬಟ್ ಆ ಒಂದು ಫ್ಲೋ ಇದೆ ಅಲ್ವಾ, ಪ್ರೋಸೆಸ್ ನ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ಇವಾಗ ಹೆಂಗಂತಾನೆ ಬೆಳಗ್ಗೆ ಎದ್ಬಿಟ್ಟು ಅಯ್ಯೋ ಹೋಗ್ಬೇಕು, ಅಯ್ಯೋ ನಾನು ಈಗ ಇಷ್ಟಿಷ್ಟು ಕೆಲಸ ಮುಗಿಸ್ಕೋಬೇಕು, ಅಯ್ಯೋ ನನಗೆ ಇವತ್ತು ಟಾರ್ಗೆಟ್ ಇದೆ, ಅಯ್ಯೋ ನಾನು ಇವತ್ತು ಸೆಮಿನಾರ್ ಇದೆ, ಸೊ ಅಂದ್ರೆ ಟೀಚ್ ಮಾಡಕ್ಕಿದೆ, ಟ್ರೈನಿಂಗ್ ಕೊಡಕ್ಕಿದೆ, ಅಯ್ಯೋ ನಾನು ಇವತ್ತು PPT ಮಾಡ್ಬೇಕು. ಸೊ ಎಲ್ಲೋ ಒಂದ್ ಕಡೆ ಅಯ್ಯೋ ಅನ್ನೋ ಒಂದು ಸ್ಟ್ರೆಸ್ ವೇಯಲ್ಲಿ ತಗೊಂತಾ ಇದ್ದೀರಾ ಬಿಟ್ರೆ, ಬಟ್ ನೀವು ಆ ಪ್ರೊಸೆಸ್ ನ ಇಷ್ಟಪಡ್ತಾ ಇಲ್ಲ. ಅದ್ರಲ್ಲೊಂದು ಪ್ಯಾಷನ್, ನಿಮ್ಮ ರೋಟೀನ್ ನಿಮಗೇನೆ ಇಷ್ಟ ಆಗ್ತಾ ಇಲ್ಲ, ಅಥವಾ ನಿಮ್ಮ ಒಂದು ರೋಟೀನ್ ನಿಮಗೇನೆ ಒಂಥರ ಸ್ಟ್ರೆಸ್ಫುಲ್ ಫೀಲ್ ಕೊಡ್ತಾ ಇದೆ. ಬಟ್ ಇಲ್ಲಿ ಮೆಸೇಜ್ ನಿಮಗೆ ಏನಂತ ಅಂದ್ರೆ, ಏನ್ ಮಾಡ್ತಾ ಇದ್ರೆ ಡಸಂಟ್ ಮ್ಯಾಟರ್, ಬಟ್ ಲವ್ ಇಟ್. ನೀವು ಫೀಲ್ ಮಾಡ್ಕೊಂಡು ಮಾಡಿ. ಓಕೆ, ಗ್ರೇಟ್ಫುಲ್ ಆಗಿ, ಓಕೆ ಐ ಹ್ಯಾವ್ ದಿಸ್ ಅಂಡ್ ದಿಸ್ ಪೊಸಿಷನ್, ನನ್ನ ಇಷ್ಟಪಡ್ತಾ ಇದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ ಅದು ನಾನು ಇಷ್ಟ ಆಗ್ತಾ ಇದೆ. ಓಕೆ, ನಿಮಗೆ ಜೆನ್ಯೂನ್ ಆಗಿ ಆಗ್ತಾ ಇಲ್ಲ, ಇಷ್ಟಪಡಕ್ ಆಗ್ತಾ ಇಲ್ಲ ನಿಮ್ ಕೆಲ್ಸನ ಅಂದ್ರೆ, ಇಫ್ ಪಾಸಿಬಲ್ ಬರೀರಿ, ಅದನ್ನ ಜರ್ನಲ್ ಮಾಡಿ, ಒಂದು ಡೈರಿಲಿ ಬರೀರಿ. ಓಕೆ, ನನಗೆ ಇವತ್ತು ಇದನ್ನ ಮಾಡಿದೆ, ನನಗೆ ಇವತ್ತು ಇಷ್ಟ ಆಯ್ತು, ನನಗೆ ನನ್ನ ಕೆಲಸ ಅಂದ್ರೆ ಇಷ್ಟ, ಏನೋ ಒಂಥರ ಅಟ್ ಲೀಸ್ಟ್ ಟ್ರೈ ಟು ಲವ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗಿಲ್ಲಿ. ಗ್ರೂಪ್ 2 ಇವಾಗ ಅಬ್ಸರ್ವರ್. ಓಕೆ, ಎಲ್ಲೋ ಒಂದ್ ಕಡೆ ಆಕ್ಷನ್ ಗಿಂತ ಜಾಸ್ತಿ ಒನ್ ಥಿಂಗ್ ಏನ್ ಮಾಡ್ತಿದ್ದೀರಾ ಗ್ರೂಪ್ 2 2025 ಅಲ್ಲಿ ಸ್ಟಾರ್ಟಿಂಗ್ ಅಂದ್ರೆ, ಬೇರೆಯವ್ರು ಏನ್ ಮಾಡ್ತಾ ಇದಾರೆ, ಬೇರೆಯವರು ಹೆಂಗೆ ವರ್ಕ್ ಮಾಡ್ತಾ ಇದ್ದಾರೆ, ಅವರ ಒಂದು ಲೈಫ್ ಸ್ಟೈಲ್ ಹೆಂಗಿದೆ, ಇದೆಲ್ಲ ಅಬ್ಸರ್ವ್ ಮಾಡೋದು, ತುಂಬಾ ತಾಳ್ಮೆಯಿಂದ ನೋಡೋದು ಎಲ್ಲಾರ್ನು, ಇದೆಲ್ಲ ನೋಡ್ತಾ ಇದೀನಿ. ಕೈಂಡ್ ಆಫ್ ಆಕ್ಷನ್ ಓರಿಯೆಂಟೆಡ್ ಕಿಂತ ತುಂಬಾ ಪ್ಲಾನ್ ಮಾಡಿ ಯೋಚನೆ ಮಾಡ್ಬಿಟ್ಟು ಯಾವುದೇ ಆಕ್ಷನ್ಸ್ ಆದ್ರೂ ತಗೊಳ್ಳೋದು, ಯಾವುದೇ ಡಿಸಿಷನ್ ಆದ್ರೂ ಮಾಡೋದನ್ನ ಮಾಡ್ತಾ ಇದೀನಿ. ಇಲ್ಲ ಒಂದ್ ಕಡೆ ನೀವು ಸ್ಟಾಕ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಇಟ್ಸ್ ನಾಟ್ ಬ್ಯಾಡ್, ಬಿಕಾಸ್ ಇಲ್ಲ ಒಂದ್ ಕಡೆ ನಿಮ್ಮ ಲೈಫ್ ಸ್ಟೈಲ್ ಇನ್ನೊಬ್ರು ಲೈಫ್ ಸ್ಟೈಲ್ ಗೆಲ್ಲೋ ಒಂದ್ ಕಡೆ ಕಂಪೇರ್ ಮಾಡ್ತಾ ಇದೀರಾ, ಅಥವಾ ನಿಮ್ಮ ಸುತ್ತಮುತ್ತಲ್ ಇರೋರ್ ಬಗ್ಗೆ ಜಾಸ್ತಿ ತಿಳ್ಕೊಂತಾ ಇದೀರಾ. ಐ ಗೆಸ್ 2025 ಸ್ಟಾರ್ಟಿಂಗ್ ಗ್ರೂಪ್ 2 ಅವ್ರಿಗೆ ಹೆಂಗೆ ಅಂತಂದ್ರೆ, ಕರಿಯರ್ ಅಲ್ಲಿ ಜಾಸ್ತಿ ನಿಮ್ ಕಲೀಗ್ಸ್ ಬಗ್ಗೆ ತಿಳ್ಕೊಳ್ಳೋದು, ಅಥವಾ ಜಾಸ್ತಿ ಹೆಂಗ್ ವರ್ಕ್ ಮಾಡ್ತಾ ಇದಾರೆ ಎಲ್ಲರೂ ಅದನ್ನೊಂದ್ ಸ್ವಲ್ಪ ಅಬ್ಸರ್ವ್ ಮಾಡೋದು, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದು, ಅಂದ್ರೆ ತುಂಬಾ ದೂರದಿಂದನೇ ಜನರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು. ಸೊ ಈ ತರ ಒಂದು ನೋಡ್ತಾ ಇದೀನಿ ಮೇನ್ ಆಗಿ. ಅಂಡ್ ನೀವ್ ಈ ಮೆಸೇಜ್ ನ ಪಾಸ್ ಮಾಡ್ಕೊಂಡು ಓದ್ಕೋಬಹುದು. ಓಕೆ, ನಾನು ಇಲ್ಲಿ ಒನ್ ಥಿಂಗ್ ನೋಡ್ತಾ ಇದ್ದೀನಿ ಗೈಸ್, 2025 ಅಲ್ಲಿ ಡಸಂಟ್ ಮ್ಯಾಟರ್ ನಿಮ್ಮ ಜಾಬ್, ನಿಮ್ಮ ಪೊಸಿಷನ್, ನಿಮ್ಮ ರೋಟೀನ್ ಏನೇ ಆಗಿರ್ಬೋದು, ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂತಾ ಇದ್ದೀರಾ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬಿಟ್ಟು, ಇದು ಹಿಂಗಲ್ಲ ಹಿಂಗೆ, ಈ ಒಂದು ಕೆಲ್ಸನ ನೋಡಿದ್ರೆ ನಂಗೆ ಅರ್ಥ ಆಗುತ್ತೆ, ಈ ಕೆಲ್ಸನ ಈ ತರ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ. ಮೇ ಬಿ 2024 ತನಕನೂ ನೀವು ನಿಮ್ಮ ಒಂದು ಜಾಬ್ ಅಲ್ಲಿ ಎಷ್ಟೊಂದು ಜಾಲಿ ಮಾಡ್ಕೊಂಡು ಹೋಗ್ಬೋದು, ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಎಷ್ಟು ಇಷ್ಟಪಟ್ಟು ಕೆಲಸ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಮೇ ಬಿ 2025 ಇಂದ ನೀವು ಜಾಸ್ತಿ ಕಂಪ್ಲೇಂಟ್ ಮಾಡೋದನ್ನ ನಿಲ್ಲಿಸ್ತೀರಾ. ಜಾಸ್ತಿ ಮೇ ಬಿ ನೀವು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಅನ್ಸುತ್ತೆ 2024 ಅಲ್ಲಿ. ಓಕೆ, ನನಗೆ ಅಷ್ಟ ಆಯ್ತು, ನನಗೆ ಇಷ್ಟ ಕೆಲಸ ಇದೆ, ನಾನು ಅದೆಲ್ಲ ಮಾಡ್ಬೇಕು, ಇದ್ ಮಾಡ್ಬೇಕು. ಬಟ್ ಎಲ್ಲೋ ಒಂದ್ ಕಡೆ 2025 ಅಲ್ಲಿ ನೀವು ಆಕ್ಸೆಪ್ಟ್ ಮಾಡ್ತೀರಾ, ಎಲ್ಲದನ್ನು ಕಷ್ಟ ತರನೇ ನೋಡಲ್ಲ. ಇನ್ಸ್ಟೆಡ್ ಆಫ್ ಕಷ್ಟ ತರ ತಗೊಳೋದಕ್ಕಿಂತ ಜಾಸ್ತಿ, ಓಕೆ ನಾನು ಇದರಿಂದ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ನಾನು ಇದರಿಂದ ಕಲಿತಾ ಇದ್ದೀನಿ, ಅದರಲ್ಲಿ ಏನು ನೀವು ಬೆಸ್ಟ್ ಥಿಂಗ್ ನ ನೀವು ತಗೋಬಹುದು ನಿಮ್ ಕೆಲ್ಸದಿಂದ, ಆ ಒಂದು ಪಾಸಿಟಿವ್ ಥಿಂಗ್ ನ ಮಾತ್ರ ತಗೊಂತಾ ಇದ್ರೆ, ನೆಗೆಟಿವಿಟಿನ ನೀವು ಹೊರಗೆ ಹಾಕ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ತುಂಬಾ ತಾಳ್ಮೆ, ಸಹನೆ ಅನ್ನೋದು ಜಾಸ್ತಿ ಆಗಿದೆ 2025 ಸ್ಟಾರ್ಟಿಂಗ್ ಎನರ್ಜಿಯಲ್ಲೇ. ಓಕೆ, ಎಂಡಿಂಗ್ ಅಲ್ಲಿ ಏನ್ ಚೇಂಜಸ್, ಎನರ್ಜೆಟಿಕಲಿ ಏನೆಲ್ಲ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ. ದೇರ್ ಈಸ್ ಅ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್, ಫುಲ್ ಮೂನ್ ಇನ್ ಲೀಬ್ರಾ. ಓಕೆ ಗೈಸ್, ಸೊ ನೀವೇ ಮೆಸೇಜ್ ನ ನೋಡಿದ್ರಿ. ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಬೈ ದ ಎಂಡ್ ಆಫ್ ದ ಇಯರ್ ಡೆಫಿನೆಟ್ಲಿ ನೀವು ಯಾವ ಒಂದು ಸ್ಟ್ರೀಮ್ ಅಲ್ಲಿ ಇದ್ದೀರಾ, ಯಾವ ಒಂದು ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಒನ್ ಥಿಂಗ್ ನಾನು ನೋಡ್ತಾ ಇರೋದು, ಒಳ್ಳೆ ಹೆಲ್ದಿ ರಿಲೇಶನ್ಶಿಪ್ ನ ಬೆಳೆಸ್ತೀರಾ ನಿಮ್ಮ ಕಲೀಗ್ಸ್ ಜೊತೆ ಆಗಿರ್ಬೋದು, ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಆಗಿರ್ಬೋದು. ಬಿಕಾಸ್ ಲೀಬ್ರಾ ಒಂದು ರಿಲೇಶನ್ಶಿಪ್ಸ್ ಬಗ್ಗೆ ಹೇಳುತ್ತೆ.
ಎಸ್ಪೆಷಲಿ ಯಾರೆಲ್ಲ ಇಲ್ಲಿ ಲಾ ಅಥವಾ ಲೀಗಲ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದೀರಲ್ವಾ, ಐ ಗೆಸ್ ಒಂದು ಹ್ಯೂಜ್ ಸಕ್ಸಸ್ ನ ನೋಡ್ತೀರಾ ನೀವು, ಒಂದು ಹ್ಯೂಜ್ ಕೇಸ್ ನ ಗೆಲ್ಲೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ಒಂದು ಬಿಗ್ ಪ್ರಾಜೆಕ್ಟ್ ಬಂದಿರುತ್ತೆ ನಿಮಗೆ ಬೈ ದ ಎಂಡ್ ಆಫ್ ದ ಇಯರ್. ಇಟ್ಸ್ ಮೋರ್ ಲೈಕ್ ನಿಮ್ಮ ಒಂದು ಟೀಮ್, ನಾಟ್ ಜಸ್ಟ್ ಯು, ಬಿಕಾಸ್ ಲೀಬ್ರಾ ಒಂದು ಪಾರ್ಟ್ನರ್ಶಿಪ್ ಬಗ್ಗೆ ಹೇಳುತ್ತೆ, ಮೋರ್ ಓವರ್ ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ಹೇಳುತ್ತೆ. ಸೊ ಇಟ್ಸ್ ಮೋರ್ ಲೈಕ್ ನೀವು ನಿಮ್ಮ ಟೀಮ್ ಆಸ್ ಇನ್ ಹೋಲ್ ಎಷ್ಟು ಎಫರ್ಟ್ ಹಾಕಿದ್ದೀರಾ, ಎಷ್ಟು ಶ್ರಮ ಪಟ್ಟಿದ್ದೀರಾ, ಆ ಒಂದು ಶ್ರಮಕ್ಕೆ ಆಸ್ ಹೋಲ್ ಟೀಮ್ಗೆ ನಿಮ್ ಜೊತೆ ವರ್ಕ್ ಮಾಡ್ತಿರೋರಿಗೂ ಸೇರಿಸಿ ಒಂದು ರೆಪ್ಯುಟೇಷನ್, ಒಂದು ಅಪ್ಗ್ರೇಡೇಷನ್, ಒಂದು ರೈಸ್ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್. ಗ್ರೂಪ್ ಸ್ಟಾರ್ಟಿಂಗ್ ಅಲ್ಲಿ ಮೇ ಬಿ ನೀವು ಒಬ್ಬರೇ ಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಮೇ ಬಿ ನಿಮ್ಮ ಒಂದು ಗ್ರೂಪ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ನೀವೇ ನಿಮ್ದೇ ಓನ್ ಸ್ಟಾರ್ಟ್ಅಪ್ ಮಾಡ್ಕೊಂತ ಇದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಇವಾಗ ತುಂಬಾ ಜನ ಇಲ್ದಾನೆ ಇರ್ಬೋದು, ಬಟ್ ಬೈ ದ ಎಂಡ್ ಆಫ್ ದ ಇಯರ್ ಅಲ್ವಾ, ಒಂದು ಜನಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ಒಂದು ಆರ್ಗನೈಸೇಷನ್ ಅಲ್ಲಿ ಆ ಮೆಂಬರ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಅಂಡ್ ಇಟ್ಸ್ ಮೋರ್ ಲೈಕ್ ನಾನು ಇಲ್ಲಿ ಏನ್ ನೋಡ್ತೇನೆ, ನಿಮಗೂ ಬೆನಿಫಿಟ್, ನಿಮ್ ಜೊತೆ ವರ್ಕ್ ನ ತಗೊಂಡಿರ್ತಾರಲ್ಲ, ವರ್ಕ್ ನ ಮಾಡಿಸ್ಕೊಂಡಿರ್ತಾರಲ್ವಾ ಅವ್ರಿಗೂ ಬೆನಿಫಿಟ್, ಬಿಕಾಸ್ ಇಲ್ಲಿ ಬ್ಯಾಲೆನ್ಸ್ ಬಗ್ಗೆ ಹೇಳ್ತದೆ. ಅಂದ್ರೆ ಇಲ್ಲೇನೋ ಬರೀ ನೀವೇ ಪ್ರಾಫಿಟ್ ಮಾಡ್ಕೊಂಡು ಹೋಗೋದಲ್ಲ, ನಿಮ್ ಜೊತೆಗೆ ನಿಮ್ ಜೊತೆ ಇರೋ ಪೀಪಲ್ಗುನು ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕ್ಲೈಂಟ್ಸ್ಗಾಗಿರ್ಬೋದು, ನಿಮ್ನ ನಂಬ್ಕೊಂಡು ದುಡ್ಡು ಹಾಕಿರೋರಿಗಾಗಿರ್ಬೋದು, ಎಲ್ಲರಿಗೂ ಒಂದು ಈಕ್ವಲ್ ಅಡ್ವಾಂಟೇಜ್ ನ ನೋಡ್ತಾ ಇದೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಮೆಂಡಿಂಗ್. ಓಕೆ, ಮೆಂಡಿಂಗ್ದು ಆಕ್ಚುಯಲ್ ಮೀನಿಂಗ್ ಏನಂತ ನನಗೂ ಸ್ವಲ್ಪ ಸಾರಿ ಗೈಸ್ ಕನ್ಫ್ಯೂಸಿಂಗ್ ಅಲ್ಲಿದೆ. ಸೊ ಲೆಟ್ಸ್ ಸಿ ಮೆಂಡಿಂಗ್ದು ಆಕ್ಚುಯಲ್ ಮೀನಿಂಗ್ ಏನು ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಪಾಸ್ ಮಾಡ್ಕೊಂಡು, ಫಾರ್ಗಿವ್ನೆಸ್, ಮೇಕಿಂಗ್ ಅಮೆಂಡ್ಸ್, ಹೀಲಿಂಗ್ ಆಫ್ಟರ್ ಆರ್ಗ್ಯುಮೆಂಟ್ಸ್. Everyone makes mistakes, especially when you want something very badly. You may come to realize that in chasing after a pretty shiny thing, you lost sight of long-term, sustainable prosperity. Sometimes you make choices that look good at first but ultimately lead to loss or failure. It's time to forgive yourself and others. Don't blame anyone else. Blame game na main ಆಗಿ ನೋಡ್ತಾ ಇದೀನಿ. ಮೇ ಬಿ ಅಗೇನ್ ನಾನು ಹೇಳ್ತಿದ್ನಲ್ಲ, ಸ್ಟಾರ್ಟಿಂಗ್ ಆಫ್ ದ ಇಯರ್ ಅಲ್ಲಿ ಮೇ ಬಿ ತುಂಬಾ ಬ್ಲೇಮ್ ಮಾಡ್ತೀರಾ ಅನ್ಸುತ್ತೆ. ನಿಮಗ್ ಬಂದಿರೋ ಕೆಲ್ಸಕ್ಕೆ, ಕೊಟ್ರಲ್ಲ ಕೆಲ್ಸ ಅವ್ರಿಗೆ ಬೈಯೋದು, ನಿಮ್ಮ ಮ್ಯಾನೇಜರ್ಸಿಗೆ ಬೈಯೋದಾಗಿರ್ಬೋದು, ಕೊಟ್ಟವ್ರಿಗೆ ಬ್ಲೇಮ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ ಜರ್ನಿನ ಇನ್ನೂ ಚಾಲೆಂಜಿಂಗ್ ಮಾಡಿದ್ರಲ್ಲ ಅಂತ ಬ್ಲೇಮ್ ಮಾಡ್ಕೊಳ್ಳೋದಾಗಿರ್ಬೋದು. ಬಟ್ ಎಂಡ್ ಆಫ್ ದ ಇಯರ್ ಹೆಂಗಾಗುತ್ತೆ ಅಂದ್ರೆ, ನಿಮ್ಮಲ್ಲಿ ಒಂದು ಮೆಚುರಿಟಿ ಬಂದಿರುತ್ತೆ. ನಿಮ್ಮ ಜರ್ನಿಲಿ ಬರೋ ಎಲ್ಲಾ ಚಾಲೆಂಜಸ್ ನೀವು ಹೋಲ್ ಹಾರ್ಟೆಡ್ ಆಗಿ ವೆಲ್ಕಮ್ ಮಾಡ್ತೀರಾ. ಅಂಡ್ ನಿಮ್ಮಲ್ಲೇ ತುಂಬಾ ಚೇಂಜಸ್, ಎಸ್ಪೆಷಲಿ ನಿಮ್ಮ ಕರಿಯರ್ ಆಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂತೀರಾ, ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ನನ್ನಿಂದ ಇನ್ನೊಬ್ರಿಗೂ ಹೆಲ್ಪ್ ಆಗ್ತಾ ಇದೆ, ಆಕ್ಚುಲಿ ನನ್ನಿಂದ ಇನ್ನೊಬ್ರಿಗೆ ಮೆಂಟಲಿ ಹೆಲ್ಪ್ ಆಗ್ತಾ ಇದೆ. ತುಂಬಾ ಜನ ಇಲ್ಲಿ ಹೀಲರ್ಸ್ ಆಗಿರಬಹುದು, ಬಟ್ ಎಲ್ಲ ಒಂದ್ ಕಡೆ ನಿಮಗೆ ಏನು ನಿಮ್ಮ ಒಂದು ಕರಿಯರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಏನೋ ಒಂದು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ತಗೊಳುತ್ತೆ. ಯಾವುದೋ ಒಂದು ದೊಡ್ಡ ಆಪರ್ಚುನಿಟಿನ ಗಿವ್ ಅಪ್ ಮಾಡ್ಬಿಟ್ಟು ಈ ಒಂದು ಆಪ್ಷನ್ ಚೂಸ್ ಮಾಡಿರ್ತೀರಾ. ಬಟ್ ಇದರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಸಿಗಲ್ಲ ಅಂತ ಅಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಓಕೆ ನಾನು ರೈಟ್ ಪಾತ್ ಅಲ್ಲಿ ಇದೀನಿ, ನಾನು ಇದನ್ನ ಹೆಂಗ್ ಆಕ್ಸೆಪ್ಟ್ ಮಾಡ್ಲಿ, ನಾನು ಇದನ್ನ ನನ್ನ ಫ್ಯೂಚರ್ಗೆಲ್ಲ ಇದ್ರ ಮೇಲೆ ನಾನು ಡಿಪೆಂಡ್ ಆಗ್ಬೋದಾ, ಹಿಂಗೆಲ್ಲ ಕ್ವೆಶನ್ಸ್ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿಲ್ಲ. ಅಂಡ್ ಮೋರ್ ಓವರ್ ಸ್ಟಾರ್ಟಿಂಗ್ ಅಲ್ಲಿ ಇರೋ ಕೆಲ್ಸಗಳಿಂದ ನೀವು ತುಂಬಾ ಕಲಿತೀರಾ, ತುಂಬಾ ಕ್ಲೋಸ್ ಬರ್ತೀರಾ ಅಚೀವ್ ಮಾಡ್ಕೊಳ್ಳೋಕೆ, ಗೋಲ್ನ ಅಂಡ್ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಯಾವುದೇ ಕಾರಣಕ್ಕೂ ನಿಮಗೆ ಟೈಮ್ ವೇಸ್ಟ್ ಮಾಡೋದ್ನಲ್ಲ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಗೈಸ್, ಗ್ರೂಪ್ 2 ಒಂದು ಸ್ಪೆಸಿಫಿಕ್ ಮೆಸೇಜ್ ನನಗೆ ಏನ್ ಬರ್ತಾ ಇದೆ ಅಂದ್ರೆ, ನೀವು ಒಟ್ರಾಸಿ 24/7 ಏನಾದ್ರು ವರ್ಕ್ ಮಾಡ್ತಾನೆ ಇರ್ಬೇಕು. ನಿಮಗೆ ಇವತ್ತು ಏನ್ ಮಾಡ್ತೀನಿ ಅನ್ನೋದು ಒಂದು ರೋಟೀನ್ ತಲೆಯಲ್ಲಿ ಇರ್ಲೇಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ಹೆಂಗೆ ಅಂತಂದ್ರೆ, ಒಂದು ರೋಟೀನ್ ಫಿಕ್ಸ್ ಮಾಡ್ಕೊಂಡ್ರೆ ಒಂದು ವೀಕಿಗೆ ಒಂದು ಟ್ರಾವೆಲ್, ಒಂದು ಟ್ರಿಪ್ಗೆ ಒಂದು ಮ್ಯಾಪ್ ತರ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ. ಮೇ ಬಿ ನಿಮಗೆ 24/7 ವರ್ಕ್ ಮಾಡ್ತಾ ಇರ್ಬೇಕು. ತುಂಬಾ ಒಂದೆರಡು ಗಂಟೆ ಟೈಮಲ್ಲಿ, ಡೇ ಟೈಮಲ್ಲಿ ಎಸ್ಪೆಷಲಿ ಫ್ರೀ ಆಗಿ ಕೂತ್ಕೊಂಡ್ರೆ ಸಾಕು, ನಾನು ಎಲ್ಲೋ ಒಂದ್ ಕಡೆ
ನನ್ನ ಎಫರ್ಟ್ನ ವೇಸ್ಟ್, ನನ್ನ ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀನ, ನನಗೆ ಇವಾಗೇನೋ ಟೈಮ್ ಇದೆ ವರ್ಕ್ ಮಾಡೋಕ್ಕೆ, ನನ್ನ ಗೋಲ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ, ನಾನು ಎಲ್ಲೋ ಒಂದು ಕಡೆ ಈ ಒಂದು ಪಾತ್ನ ಚೂಸ್ ಮಾಡಿಬಿಟ್ಟು ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊತಾ ಇದ್ದೀನ. ಮೇ ಬಿ ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಆ ಒಂದು ಕಂಪ್ಲೀಟ್ಲಿ ನಿಮ್ಮ ಕರಿಯರ್ ಆಕ್ಸೆಪ್ಟೆನ್ಸ್ ಅನ್ನೋದು ನಿಮಗೆ ಸ್ಟಾರ್ಟಿಂಗ್ ಆಫ್ ದ ಇಯರ್ ಇರಲ್ಲ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನೀವು ಕಂಪೇರ್ ಮಾಡ್ಕೊಳ್ಳೋದು ಬೇರೆಯವ್ರ ಲೈಫ್ ಸ್ಟೈಲ್ಗೆ, ಬೇರೆಯವ್ರು ಏನ್ ಮಾಡ್ತಾ ಇದಾರೆ, ಹೆಂಗ್ ಲೈಫ್ ಲೀಡ್ ಮಾಡ್ತಾ ಇದಾರೆ, ಎಷ್ಟು ದುಡ್ಡು ಮಾಡ್ತಾ ಇದಾರೆ, ಹಿಂಗೆ. ಬಟ್ ಬೈ ದ ಎಂಡ್ ಆಫ್ ದ ಇಯರ್ ತುಂಬಾ ಕರೆಕ್ಷನ್ಸ್ ಮಾಡ್ಕೊಂತೀರಾ, ನಿಮ್ಮಲ್ಲೇ ನೀವೇ ಕರೆಕ್ಷನ್ ಮಾಡ್ಕೊಂತೀರಾ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಯು ವಿಲ್ ಆಕ್ಸೆಪ್ಟ್, ನಿಮ್ಮ ಕರಿಯರ್ನ ನೀವು ಆಕ್ಸೆಪ್ಟ್ ಮಾಡ್ಕೊಂತೀರಾ. ಬಿಕಾಸ್ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಿಕಾಸ್ ನೀವು ನಿಮ್ಮ ಅಡ್ವಾಂಟೇಜ್ ಅಷ್ಟೇ ಅಲ್ದಾನೆ ನಿಮ್ ಜೊತೆ ನಿಮ್ಮನ್ನ ನಂಬ್ಕೊಂಡು ಬಂದವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಫುಲ್ಫಿಲ್ಮೆಂಟ್. ಇವಾಗ 5 ಸ್ಟಾರ್ ರಿವ್ಯೂ ಕೊಡ್ತಾರೆ ಅವ್ರೆಲ್ಲರಿಗೂ, ಎಸ್ಪೆಷಲಿ ನಿಮಗೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಈ ತರ ಒಂದು ಚೇಂಜಸ್ ನಾನು 2025 ಎಂಡ್ ಅಲ್ಲಿ ನೋಡ್ತಾ ಇದ್ದೀನಿ ಗ್ರೂಪ್ 2 ಅವ್ರಿಗೆ. ಆಲ್ ರೈಟ್. ಸೊ ಇವಾಗ ತುಂಬಾ ಜನ ಜಾಬ್ ಚೇಂಜ್ ಮಾಡ್ಬೇಕಾ 2025 ಅಲ್ಲಿ, ಅಥವಾ ಸೇಮ್ ಜಾಬ್ ಅಲ್ಲೇ ಇರ್ಬೇಕಾ ಅನ್ನೋದು ಒಂದು ವೆರಿ ಕಾಮನ್ ಕ್ವೆಶನ್ ಆಗಿರೋದ್ರಿಂದ, ಸೊ ಲೆಟ್ಸ್ ಸಿ 2025 ಅಲ್ಲಿ ನೀವು ಜಾಬ್ ಚೇಂಜ್ ಮಾಡಿದ್ರೆ ಒಳ್ಳೇದಾ ಅಥವಾ ಜಾಬ್ ಚೇಂಜ್ ಮಾಡೋದು ಬೇಡವಾ? ಸೊ ಫಸ್ಟಿಗೆ ನಾವೇನ್ ಮಾಡೋಣ ಗೊತ್ತಾ, ಐ ಗೆಸ್ ಏಂಜಲ್ ಡೆಕ್ ತಗೊಳ್ಳೋಣ. ಇವಾಗ ಸೇಮ್ ಜಾಬ್ಗೆ, ಸೇಮ್ ಕರಿಯರ್ ಆಪ್ಷನ್ಗೆ ಸ್ಟಿಕ್ ಆನ್ ಆಗ್ತೀನಿ ಅಂತ ನಿಮಗೆ ಅನ್ಸಿದ್ರೆ ಒಳ್ಳೆ ಆಪ್ಷನ್ ಅದು. ಇವಾಗ ಏನು ಆಲ್ರೆಡಿ ಇನಿಷಿಯೇಟ್ ಮಾಡಿದ್ದೀರಾ, ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅದರಲ್ಲೇ ಕಂಟಿನ್ಯೂ ಮಾಡೋದು ಬೆಸ್ಟ್ ಆಪ್ಷನ್. ಜಸ್ಟ್ ಅ ಮಿನಿಟ್ ಗೈಸ್, ಇದನ್ನ ಒಂದಷ್ಟು ಬಾರ್ಡರ್ ಇಟ್ಕೊಬಿಡ್ತೀನಿ. ಆಲ್ ರೈಟ್. ಸೊ ಅದರಲ್ಲೇ ಕಂಟಿನ್ಯೂ ಮಾಡೋದು ಒಳ್ಳೇದಾ ಅಥವಾ ಪಾತ್ ಅಲ್ಲಿ ಸ್ವಲ್ಪ ಚೇಂಜಸ್ನ ಆಕ್ಸೆಪ್ಟ್ ಮಾಡೋದು ಒಳ್ಳೇದಾ? ಸೊ ನೋಡೋಣ ಗೈಸ್, ಗ್ರೂಪ್ 2 ಅವರಿಗೆ ಏನಿದೆ ಅಂತ. ಫಸ್ಟಿಗೆ ಸ್ಟೇ ಆದ್ರೆ, ಸ್ಟಿಕ್ ಆನ್ ಆದ್ರೆ ಏಂಜಲ್ಸ್ ಕಡೆಯಿಂದ ಏನ್ ಮೆಸೇಜ್ ಇದೆ, ನಿಮ್ಮ ಏಂಜಲ್ಸ್ ನಿಮಗೆ ಏನ್ ಹೇಳ್ತಾ ಇದೆ? ಸ್ಟಿಕ್ ಆನ್ ಆಗೋದು ಒಳ್ಳೇದಾ ಬೇಡವಾ? ಓಕೆ, ಒಂದು ಮೆಸೇಜ್ ಬಂದಿದೆ, ಇದು ಹಿಂಗಿರ್ಲಿ. ಐ ಗೆಸ್ ಇದ್ರ ಜೊತೆ ಐ ವಿಲ್ ಕನ್ಸಿಡರ್ ಇನ್ನೊಂದು ಮೆಸೇಜ್ನ. ಇಫ್ ಯು ಚೂಸ್ ಟು ಸ್ಟಿಕ್ ಆನ್, ಸೇಮ್ ಕರಿಯರ್ ಆಪ್ಷನ್ ಅಲ್ಲೇ ಅಥವಾ ಸೇಮ್ ಕರಿಯರ್ ಅಲ್ಲೇ ಇರ್ತೀನಿ ಅಂತ ನಿಮಗೆ ಅನ್ಸಿದ್ರೆ ಯಾವ ತರ ಅದು ಟರ್ನ್ ಔಟ್ ಆಗುತ್ತೆ? ಲೆಟ್ಸ್ ಸಿ. ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಕ್ಲೇಮ್ ಮಾಡ್ಕೋಬೇಕಂದ್ರೆ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಆಲ್ ರೈಟ್. ಸೊ ಎಸ್, ಲೆಟ್ಸ್ ರಿವೀಲ್ ದಿಸ್. ಗ್ರೂಪ್ 2 ಅವ್ರಿಗೆ ಸ್ಟಿಕ್ ಆನ್ ಆದ್ರೆ ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ. ಇದ್ರಲ್ಲಿ ನೋಡ್ಬೋದು ನೀವು ಬ್ಯಾಡ್ ರೆಪ್ಯೂಟೇಷನ್ ಅಂತ ಬರ್ತಾ ಇದೆ. ಐ ಗೆಸ್ ಇಲ್ಲಿ ಮೆಸೇಜ್ ಬರ್ತಿರೋದು, ಐ ಗೆಸ್ ತುಂಬಾ ಜನಕ್ಕೆ ಚೇಂಜ್ ಮಾಡ್ಬೇಕನ್ನೋ ಒಂದು ಥಾಟ್ ಅಲ್ಲಿ ಇದ್ದೀರಾ. ತುಂಬಾ ಜನ ಆಲ್ರೆಡಿ ಏನ್ ವರ್ಕ್ ಮಾಡ್ತಾ ಇದ್ದೀರಾ ಅದ್ರಲ್ಲಿ ನಿಮಗೆ ಒಳ್ಳೆ ಪೊಸಿಷನ್ ಇಲ್ಲ, ಒಳ್ಳೆ ನೇಮ್ ಸಿಗ್ತಾ ಇಲ್ಲ, ಎಷ್ಟೇ ಕೆಲಸ ಮಾಡಿದ್ರು ನಿಮ್ನ ಐಡೆಂಟಿಫೈ ಮಾಡ್ತಾ ಇಲ್ಲ. ಇದು ಹೆಂಗೆ ಅಂತಂದ್ರೆ ನೀವು ರೇಸಲ್ಲಿ ಓಡ್ತಾನೇ ಇದ್ದೀರಾ, ಅದಕ್ಕೊಂದು ಡೆಸ್ಟಿನೇಷನ್ ಸಿಗ್ತಾ ಇಲ್ಲ, ಅದಕ್ಕೊಂದು ಫುಲ್ಫಿಲ್ಮೆಂಟ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಗಾಯ್ಸ್, ಐ ಫೀಲ್ ನೀವು ಮಾಡ್ತಿರೋ ಕೆಲಸಕ್ಕೆ ನಿಮಗೆ ಸ್ಯಾಟಿಸ್ಫೈಯಿಂಗ್ ರಿಸಲ್ಟ್ ಸಿಗ್ತಾ ಇಲ್ಲ, ಅಥವಾ ಕೆಲವೊಬ್ಬರಿಗೆ ಮಾಡ್ತಿರೋ ಕೆಲಸಕ್ಕೆ ಸ್ಯಾಲರಿಯಲ್ಲಿ ನೋಡಿದ್ರೆ, ದುಡ್ಡಲ್ಲಿ ನೋಡಿದ್ರೆ ನಿಮಗೆ ಫೇರ್ ಅಮೌಂಟ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಎಲ್ಲೋ ಒಂದ್ ಕಡೆ ಈ ಡೋಂಟ್ ಸ್ಟಾಪ್ ಮೆಸೇಜ್ ಬರ್ತಾ ಇದೆ ಅಲ್ವಾ, ಇಟ್ಸ್ ಅನ್ ಇಂಡಿಕೇಶನ್ ಮೇ ಬಿ ಚೇಂಜಸ್ ಮಾಡ್ಕೊಳ್ಳಿ. ಬಿಕಾಸ್ ಈ ಒಂದು ಜಾಬ್ ಆಲ್ರೆಡಿ ಇನಿಷಿಯೇಟ್ ಏನ್ ಮಾಡಿದ್ರೆ, ಆಲ್ರೆಡಿ ಇರೋ ಪಾತ್ ಅಲ್ಲಿ ಮೇ ಬಿ ನಿಮಗೆ ಅಂತ ಒಂದು ಸ್ಟ್ಯಾಂಡರ್ಡ್ ಪೊಸಿಷನ್, ಸ್ಟ್ಯಾಂಡರ್ಡ್ ರೆಪ್ಯೂಟೇಷನ್ ನೀವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಸ್ಟ್ಯಾಂಡರ್ಡ್ ರೆಪ್ಯೂಟೇಷನ್ ಅಚೀವ್ ಮಾಡ್ಕೊಳ್ಳೋದಕ್ಕೆ ಮೇ ಬಿ ಕೈಂಡ್ ಆಫ್ ಡಿಫಿಕಲ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಗ್ರೂಪ್ 2 ಅವ್ರಿಗೆ. ಸೊ ಎಸ್, ನೋಡೋಣ. ಇಫ್ ಯು ಸ್ಟಿಕ್ ಆನ್, ಇವಾಗ ನೀವು ಅದರಲ್ಲೇ ಸ್ಟಿಕ್ ಆನ್ ಆದ್ರೆ ಹೆಂಗೆ ನೀವು ಸಕ್ಸಸ್ ಆಗ್ಬೋದು, ಹೆಂಗೆ ಚೇಂಜಸ್ ನ ನೀವು ಪಡ್ಕೋಬಹುದು ಅಂತ ನೋಡೋಣ ಗ್ರೂಪ್ 2 ಅವ್ರಿಗೆ. ಸೊ ದೇರ್ ಈಸ್ 8 guys, ಟ್ರಸ್ಟ್ ಮೀ, ಫಸ್ಟ್ ಗ್ರೂಪ್ ವರ್ಗೂ ಸೆಕೆಂಡ್ ಟೈಮು 8 ಬಂದಿದೆ, ನಿಮಗೂ 8 ಬಂದಿದೆ. ಸೊ 8 ಬಂತು ಅಂದ್ರೆ ಇಟ್ಸ್ ಅ ಮೆಸೇಜ್. ನೀವು ಚೂಸ್ ಮಾಡಿರೋ ಪಾತ್, ಎಸ್ಪೆಷಲಿ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ತುಂಬಾ ಟೈಮ್ ತಗೊಳುತ್ತೆ ಗ್ರೋತ್ಗೆ. ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ ಒನ್ ಥಿಂಗ್. ಅಂಡ್
ಜಸ್ಟ್ ಅ ಮಿನಿಟ್. ಓಕೆ, ಯಾಕೆ ನಾನು ಒಂದ್ ಸೆಕೆಂಡ್ ಅಂದ್ರೆ ಬಿಕಾಸ್ ನನಗೆ ಇದು ಯಾವಾಗ್ಲೂ ಕನ್ಫ್ಯೂಸ್ ಆಗುತ್ತೆ, ಇದು ವರ್ಗೋನಾ ಅಥವಾ ಸ್ಕಾರ್ಪಿಯೋ ಅಂತ. ಎಸ್, ದಿಸ್ ಇಸ್ ಸ್ಕಾರ್ಪಿಯೋ. ಇನ್ನು ಸೀಕ್ರೆಟ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ಇಟ್ಸ್ ಅನ್ ಇಂಡಿಕೇಶನ್ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಸೀಕ್ರೆಟ್ ಆಗಿ ಮಾಡಿ. ನಿಮ್ಮ ಮೆಥಡ್ಸು, ನೀವು ಮಾಡ್ತಿರೋದು ಟೈಮಿಂಗ್ಸು, ಮಾಡ್ತಿರೋ ಪ್ರೊಸೆಸ್ಸು, ಮಾಡ್ತಿರೋ ಸ್ಟೆಪ್ಸು, ಎಲ್ಲರಿಗೂ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಸ್ ಮಾಡ್ಕೊಂಡು, ಕೆಲವೊಬ್ರು ಇರ್ತಾರೆ ದೇ ಫೈಂಡ್ ಹ್ಯಾಪಿನೆಸ್ ಲೈಕ್ ಅವರ ಸಕ್ಸಸ್ನೆಲ್ಲ ತೋರಿಸ್ಕೊಂಡು ಎಲ್ಲ ಪ್ರೋಸೆಸ್, ಎಲ್ಲ ಸ್ಟೆಪ್ಸ್, ಎಲ್ಲ ರೋಟೀನ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸ್ನ್ಯಾಪ್ ಚಾಟ್ ಅಲ್ಲೇ ಇವಾಗ ನೋಡ್ಬೋದು ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಅದೆಲ್ಲ ಮಾಡಬೇಡಿ, ಅದೆಲ್ಲ ತೋರಿಸ್ಬೇಡಿ. ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದು ಸೀಕ್ರೆಟ್ ಆಗೇ ಇಟ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೆಲವೊಂದೊಂದು ಪ್ರೊಫೆಷನ್ ಸೀಕ್ರೆಟ್ ಆಗೇ ಮೇಂಟೈನ್ ಮಾಡಬೇಕು, ಸೀಕ್ರೆಟ್ ಆಗೇ ನೀವು ಸಕ್ಸಸ್ ನ ಫೈಂಡ್ ಔಟ್ ಮಾಡಬೇಕು. ಇದು ನಿಮ್ಮ ಪಾತ್ ಆಗಿರುತ್ತೆ. ಮೇ ಬಿ ನಿಮಗೆ ಸಕ್ಸಸ್ ಅನ್ನೋದು ತುಂಬಾ ಲೇಟ್ ಬರ್ಬೋದು, ಬಟ್ ನೀವು ಇದಕ್ಕೆ ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ಮಟ್ಟಿಗೆ ಸ್ಟಿಕ್ ಆನ್ ಆಗ್ತೀರಾ, ಅದು ತುಂಬಾ ಮ್ಯಾಟರ್ ಆಗುತ್ತೆ. ಐ ಗೆಸ್ ಗ್ರೂಪ್ 2 ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬಾ ಜನ ನಿಮ್ಮ ಹತ್ರದವ್ರಿಗೆ ಗೊತ್ತಿದೆ, ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ಫ್ಯಾಮಿಲಿ ಪೀಪಲ್ಗೆ ಗೊತ್ತಿದೆ ಬಿಟ್ರೆ ತುಂಬಾ ಜನಕ್ಕೆ ನೀವು ಇದ್ರ ಬಗ್ಗೆ ಅಷ್ಟು ಡಿಸ್ಕಸ್ ಮಾಡಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಇಲ್ಲಿ ಬ್ಯಾಡ್ ರೆಪ್ಯುಟೇಷನ್ ಅಂತ ಬಂತು ಅಂದ್ರೆ ಡಸನ್ ಮ್ಯಾಟರ್, ಜಾಸ್ತಿ ಯೋಚನೆ ಮಾಡ್ಬಿಡಿ. ಗ್ರೋತ್ ಆಗಕ್ಕೆ, ಎಸ್ಪೆಷಲಿ ನೀವು ಆನ್ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಫಾಲೋವರ್ಸ್ ಬರೋದಕ್ಕೆ ತುಂಬಾ ಟೈಮ್ ಹೋಗುತ್ತೆ. ಬೇಗ ನಿಮ್ನ ಜನರು ಅಷ್ಟು ಬೇಗ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಕೀಪ್ ಟ್ರೈಯಿಂಗ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ದಿನ ನಿಮ್ಮ ಎಫರ್ಟ್ ನ ಹಾಕಿ, ಉಳಿದಿದ್ದು ದೇವ್ರಿಗೆ ಬಿಡಿ. ಒನ್ ಬೆಸ್ಟ್ ಥಿಂಗ್ ಇಲ್ಲಿ ಅಂದ್ರೆ ನೀವು ಜಾಸ್ತಿ ಕ್ರಿಯೇಟಿವ್ ಆಗಿರ್ಬೇಕಾಗಿದ್ದೀರಾ. ನೀವ್ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದನ್ನೇ ನೀವು ಅಪ್ಗ್ರೇಡ್ ಮಾಡ್ಕೊಂತ, ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಂತ, ಮಾಡಿದ ಕೆಲ್ಸನೇ ಮಾಡ್ತಾ ರಿಪಿಟೇಟಿವ್ ಆಗಿ ಮಾಡ್ತಾ ಇದ್ರೆ ಇಟ್ಸ್ ಎನಫ್. ನಿಮಗೆ ಸಿಗುತ್ತೆ. ಓಕೆ, ಎಫರ್ಟಿಗೆ ಒಂದು ಫಲ ಸಿಗುತ್ತೆ. ಲೇಟ್ ಸಿಗ್ಬೋದು ಬಟ್ ಕ್ಯಾನ್ಸಲ್ ಅಂತೂ ಅಲ್ಲ. ಡಿಲೇ ಆಗ್ಬೋದು ಬಟ್ ರಿಜೆಕ್ಟ್ ಅಂತೂ ಆಗಲ್ಲ. ಓಕೆ, ಇವಾಗ ನೋಡೋಣ ಕರಿಯರ್ ಚೇಂಜ್ ಮಾಡಬೇಕು, ನ್ಯೂ ಆಪರ್ಚುನಿಟಿ ಬಂದಿದೆ, ನನ್ನ ತಗೊಂಡ್ಲಾ ಬೇಡ್ವಾ, ಹಿಂಗೆಲ್ಲ ಒಂದು ಕ್ವೆಶನ್ ಇರೋರಿಗೆ ನೋಡೋಣ 2025 ಅಲ್ಲಿ ನೀವು ಚೇಂಜ್ ಮಾಡಿದ್ರೆ ಏಂಜಲ್ಸ್ ಕಡೆಯಿಂದ ನಿಮಗೆ ಏನ್ ಮೆಸೇಜ್ ಇದೆ ಅಂತ. ಸೊ ಒಂದು ಮೆಸೇಜ್ ಬಂದಿದೆ ಗ್ರೂಪ್ 2 ಅವ್ರಿಗೆ. ನೆಕ್ಸ್ಟ್ ಈಸ್ ಎಸ್, ನೋಡೋಣ. ಚೇಂಜ್ ಮಾಡಿದ್ರೆ, ಕರಿಯರ್ ಆಪ್ಷನ್ ಚೇಂಜ್ ಮಾಡಿದ್ರೆ ನಿಮಗೆ ಹೆಂಗಿರುತ್ತೆ 2025. ಕರಿಯರ್ ಆಪ್ಷನ್ ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ 2025 ಅಲ್ಲಿ? ಕರಿಯರ್ ಆಪ್ಷನ್ ಬೇಕಾ? ಓಕೆ, ಲೆಟ್ಸ್ ಸಿ ಗೈಸ್ ಏನೆಲ್ಲ ಮೆಸೇಜಸ್ ಇದೆ ನಿಮಗೆ ಅಂತ. ಏಂಜಲ್ಸ್ ಕಡೆಯಿಂದ ಬಂದಿದೆ ನಿಮಗೆ ಪೀಸ್ಫುಲ್ ರೆಸೊಲ್ಯೂಷನ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಇವಾಗ ಇಯರ್ಲಿ ಸ್ಟಾರ್ಟಿಂಗ್ ಅಲ್ಲಿ ರೆಸೊಲ್ಯೂಷನ್ ಮಾಡ್ತಾರಲ್ವಾ, 2025 ಅಲ್ಲಿ ನಾನು ಇದನ್ನ ಮಾಡ್ತೀನಿ, ಅದನ್ನ ಮಾಡಬಾರ್ದು, ಇಷ್ಟ ದಿನ ಇವಾಗ ಈಗ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಕೈಂಡ್ ಆಫ್ ಚೇಂಜಸ್ ನ ವೆಲ್ಕಮ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಚೇಂಜಸ್ ಬೇಕು ಅಂತ ಗ್ರೂಪ್ 2 ಅವರಿಗೆ. ಅಥವಾ ನೀವು ಮಾಡ್ತಿರೋ ವರ್ಕ್ ಅಲ್ಲೇನೆ ಸ್ವಲ್ಪ ಚೇಂಜಸ್, ಅಟ್ ಲೀಸ್ಟ್ ಎನ್ವಿರಾನ್ಮೆಂಟಲ್ಲಿ ಚೇಂಜಸ್ ಮಾಡ್ತಿರೋದನ್ನೇ ಸ್ವಲ್ಪ ಬೇರೆ ರೀತಿಯಾಗಿ ಮಾಡೋದು, ಬೇರೆ ಪ್ಲೇಸ್ ಅಲ್ಲಿ ಮಾಡೋದು, ಲೊಕೇಶನ್ ಚೇಂಜಸ್, ಅಥವಾ ಜೊತೆ ಇರೋ ಪೀಪಲ್ ಅಲ್ಲಿ ಸ್ವಲ್ಪ ಚೇಂಜಸ್, ಅಥವಾ ನೀವು ದಿನ ಮಾಡ್ತಿರೋ ರೋಟೀನ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ನೀವು ಮಾಡ್ಕೊಂಡ್ಲೇಬೇಕು 2025 ಅಲ್ಲಿ. ಹೈ ಟೈಮ್ ಚೇಂಜಸ್ ಅನ್ನೋದನ್ನ ವೆಲ್ಕಮ್ ಮಾಡ್ತಾ ಇದೆ ನಿಮಗೆ. Impersonator wants to be you, acts like, dresses like, look like, copies you. ಓಕೆ, ನೀವು ಯಾರನ್ನೋ ಒಬ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ ಗ್ರೂಪ್ 2. ಐ ಡೋಂಟ್ ನೋ ಯಾರನ್ನ ನೀವು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ ಅಂತ. ಕೆಲವೊಬ್ರು ಆನ್ಲೈನ್ ಅಲ್ಲಿ ಇರೋರ್ನ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ, ಕೆಲವೊಬ್ಬೊಬ್ರು ಏನೇನು ಅವ್ರವ್ರದ್ದು ಇನ್ಸ್ಪಿರೇಷನ್ಗಳಿರುತ್ತೆ. ನಿಮಗೂ ಇನ್ಸ್ಪಿರೇಷನ್ ಅನ್ನೋದೊಂದು ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಇಟ್ಕೊಳ್ಳಿ, ಬೇಡ ಅಂತಲ್ಲ. ಬಟ್ ಡೈರೆಕ್ಟ್ ಆನ್ಸರ್ ನಿಮ್ಮೊಂದು ಕ್ವೆಶನ್ಗೆ ಅಂದ್ರೆ ಕರಿಯರ್ ಚೇಂಜ್ ಅಂದ್ರೆ ಜಸ್ಟ್ ಗೋ ಫಾರ್ ಇಟ್. ಬಿಕಾಸ್ ಕರಿಯರ್ ಅಟ್ ಲೀಸ್ಟ್ ಎಕ್ಸಾಕ್ಟ್ ಪೊಸಿಷನ್ ಚೇಂಜ್ ಅಲ್ದೇನೆ ಇದ್ರು ಮುಂಚೆನೆ ಹೇಳ್ದಂಗೆ ಲೊಕೇಶನ್ ಚೇಂಜ್, ಮಾಡ್ತಿರೋ ರೀತಿಯಲ್ಲಿ ಸ್ವಲ್ಪ ಚೇಂಜಸ್. ಇಷ್ಟ ದಿನ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ರೆ ಪಿಂಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡಿ, ಹಿಂಗೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಾಡಿದ್ದೇನೆ ಮತ್ತೆ ಮಾಡೋದ್ರಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಬೇಕು. ಸೊ ಸಕ್ಸಸ್ ನ ನೀವು ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ 6
6 ಅಗೇನ್ ವೀನಸ್ ನಂಬರ್ ಅನ್ಬೋದು. ಫಿನಾನ್ಷಿಯಲಿ ಫಿನಾನ್ಸ್ ಅಥವಾ ಬ್ಯಾಂಕಿಂಗ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಈ ತರ ವರ್ಕ್ ಮಾಡ್ಬೋದು ನೀವು. ಎಸ್ಪೆಷಲಿ ನೀವು ಮಾಡ್ತಿರೋ ವರ್ಕ್ ಅಲ್ಲಿ ಸ್ವಲ್ಪ ಏನು ಒಂದು ಬ್ಯೂಟಿಫುಲ್ ಬ್ಯಾಕ್ ಗ್ರೌಂಡ್. ವೀನಸ್ ಅಂದ್ರೆ ಏನು, ಒಂದು ಸಮಥಿಂಗ್ ಲೈಕ್ ಬ್ಯೂಟಿಫುಲ್ ಥಿಂಗ್ಸ್. ವೀನಸ್ ಅಂದ್ರೆ ಒಂದು 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 ಏನದು ಇವಾಗ ಮೇಕಪ್ ಮಾಡೋದು, ಲೈಕ್ ಸಮಥಿಂಗ್ ರಿಲೇಟೆಡ್ ಟು ಬ್ಯೂಟಿ. ಇವಾಗ ಮಾಡ್ತಿರೋದನ್ನ ಇಫ್ ಪಾಸಿಬಲ್ ನಿಮ್ಮ ಫೇಸ್ ತೋರಿಸ್ಬಿಟ್ಟು ಮಾಡಿ, ಅಥವಾ ಮಾಡ್ತಿರೋ ಕೆಲಸಲ್ಲೇ ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳಿ. ಇವಾಗ ನನಗಿದ್ ಬಂತು ಅಂದ್ರೆ ಇವಾಗ ಇಲ್ಲಿ ಸೆಟಪ್ ಅಲ್ಲಿ ಬ್ಲ್ಯಾಕ್ ವೈಟ್ ಬ್ಯಾಕ್ ಗ್ರೌಂಡ್ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಫ್ಲವರ್ಸ್ ಇಟ್ಕೊಳ್ಳೋದು, ಸಮಥಿಂಗ್ ರಿಲೇಟೆಡ್ ಟು ಲೇಡೀಸ್ ಏನ್ ಮಾಡ್ತಾರೆ, ವುಮೆನ್ಸ್ ಏನ್ ಮಾಡ್ತಾರೆ, ಫ್ಲವರ್ಸ್ ಡೆಕೋರೇಟ್ ಮಾಡೋದು, ಈ ತರ ಸ್ವಲ್ಪ ಸ್ವಲ್ಪ ಚೇಂಜಸ್ ನಿಮ್ಮ ಲೈಫ್ ಅಲ್ಲಿ ಮಾಡ್ಕೊಬೇಕು. ಏನ್ ಚೆನ್ನಾಗಿದೆ ಅದನ್ನ ಇನ್ನೂ ಚೆನ್ನಾಗಿ ಬ್ಯೂಟಿಫೈ ಮಾಡ್ಕೊಂಡು ಅದನ್ನ ತೋರ್ಸೋದಕ್ಕೆ ಟ್ರೈ ಮಾಡಿ. ಲಾಸ್ಟ್ ಇದ್ರಲ್ಲೂ ಈ ಒಂದು ಡೈಸ್ ಬಂದಿತ್ತು, ಈ ಒಂದು ಸಿಂಬಲ್ ಬಂದಿತ್ತು ಲಾಸ್ಟ್ ಗ್ರೂಪ್. ಐ ಗೆಸ್ ಲಾಸ್ಟ್ ಗ್ರೂಪ್ ಅವ್ರಿಗೆ ಯಾವ್ದೋ ಒಂದು ಕ್ವೆಶನ್ ಬಂದಿದ್ದು. ಸೊ ಈ ಡೈಸ್ ಬಂದ್ಬಿಟ್ಟು ಪೈಸಿಸ್ ಝೋಡಿಯಾಕ್ ಸೈನ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಎಲ್ಲೋ ಒಂದ್ ಕಡೆ ಇಂಡಿಕೇಶನ್ ಹೇಗೆ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಸೈಲೆಂಟ್ ಆಗಿ ಮಾಡಿ. ಒಬ್ರೇ ಇದ್ಬಿಟ್ಟು ಎಲ್ಲರೂ ಕಾರ್ನರ್ ಅಲ್ಲಿ ಮಾಡೋದಾದ್ರು ದಟ್ ಇಸ್ ಫೈನ್. ಅಂಡ್ ಮಾಡ್ತಿರೋದಕ್ಕೆ ಒಂದ್ ಸ್ವಲ್ಪ ಕ್ರಿಯೇಟಿವಿಟಿನ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೇಗೆ ನೀವು ನೋಡ್ಬೋದು ಇಲ್ಲೂ ಲೀಬ್ರಾ ಇಸ್ ಅ ವೀನಸ್ ಝೋಡಿಯಾಕ್ ಸೈನ್ ಹೌಸ್. ಅದು ಇಲ್ಲಿ ನಿಮಗೆ ಅಗೇನ್ ವೀನಸ್ ಬಂದಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡಿ, ಅಥವಾ ಒಂದಷ್ಟು ಜನನ ಸೇರಿಸ್ಕೊಳ್ಳಿ. ನೀವು ಏನೇ ಸಪರೇಟ್ ಆಗಿ ವರ್ಕ್ ಮಾಡಿದ್ರು ಒಂದು ಗ್ರೂಪ್ ಇನ್ವಾಲ್ವ್ಮೆಂಟ್, ಅಟ್ಲೀಸ್ಟ್ ಅನದರ್ ಒನ್ ಪರ್ಸನ್ ಇನ್ವಾಲ್ವ್ಮೆಂಟ್, ಕೊಲಾಬ್ರೇಟ್ ಮಾಡೋದಾದ್ರೂ ಆಗಿರ್ಬೋದು. ಸೊ ದಟ್ ಕ್ರಿಯೇಟಿವಿಟಿ ಎಕ್ಸ್ಚೇಂಜಸ್ ಇರುತ್ತೆ, ಐಡಿಯಾಸ್ ಎಕ್ಸ್ಚೇಂಜಸ್ ಇರುತ್ತೆ. ಈ ತರ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಚೇಂಜಸ್, ಏನು ಕರಿಯರ್ ಚೇಂಜಸ್ ಮಾಡ್ಕೋಬೇಕಂದ್ರೆ ಯೂಸ್ ಆಗುತ್ತೆ. ಅಂಡ್ ಅಗೇನ್ ಪೈಸಸ್ ಬಂದಿರೋದ್ರಿಂದ ಇಫ್ ಪಾಸಿಬಲ್ ನಿಮ್ಮ ಹೋಮ್ ಟೌನ್ ಇಂದ ಸ್ವಲ್ಪ ಟ್ರಾವೆಲ್ ಮಾಡಿ. ಇಫ್ ಪಾಸಿಬಲ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಥವಾ ಫಾರ್ ಅವೇ ಫ್ರಮ್ ಯೋರ್ ಪ್ಲೇಸ್, ನಿಮ್ಮ ಹೋಮ್ ಟೌನ್ ಇಂದ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಬಿಟ್ಟು ಅಲ್ಲಿ ವರ್ಕ್ ಮಾಡಿ. ಇಷ್ಟ ದಿನ ಹೋಮ್ ಟೌನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇಫ್ ಪಾಸಿಬಲ್ ಒಂದು ಲೊಕೇಶನ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡ್ಲೇಬೇಕು. ಓಕೆ, ಗ್ರೂಪ್ 2 ಅವರಿಗೆ ಹೈ ಟೈಮ್ ನಿಮ್ಮ ಲೊಕೇಶನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಎಸ್ಪೆಷಲಿ ಮನೆಯಿಂದ ಸ್ವಲ್ಪ ದೂರ ಹೋಗ್ಬಿಟ್ಟು ನಿಮ್ಮ ಒಂದು ಕರಿಯರ್ ಪಾತನ್ನ ನೀವು ಚೇಂಜಸ್ ಆಗಿರ್ಬೋದು, ಒಂದಷ್ಟು ರೆಸಲ್ಯೂಷನ್ಸ್ ಮಾಡ್ಕೊಡ್ಬೋದು. ಆಲ್ ರೈಟ್, ಸೊ ಇವಾಗ ನೋಡೋಣ ಟ್ಯಾರೋ ಕಾರ್ಡಿಂದ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಗ್ರೂಪ್ 2 ಅವ್ರಿಗೆ ನಿಮ್ಮ ಹೋಲ್ ಇಯರ್ ಅಲ್ಲಿ ಎಸ್ಪೆಷಲಿ ಕರಿಯರ್ ರಿಲೇಟೆಡ್ ಅಲ್ಲಿ ಯಾವೆಲ್ಲ ಒಂದಷ್ಟು ಈವೆಂಟ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಕರಿಯರ್ ರಿಲೇಟೆಡ್ ಅಲ್ಲಿ. ಸೊ ಗೈಸ್, ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬಹುದು, ಮುಂಚೆಯಿಂದನೂ ಹೇಳ್ದಂಗೆ. ಲೆಟ್ ಮಿ ನೋ, ನಿಮಗೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ವಿಡಿಯೋ ಬೇಕಾ, ಎವ್ರಿ ಡೇ ವಿಡಿಯೋಸ್ ಬೇಕಾ, ಜಸ್ಟ್ ಲೆಟ್ ಮಿ ನೋ. ಲೆಟ್ಸ್ ಸಿ ಫಾರ್ ಗ್ರೂಪ್ 2. ಒಂದು ಮೆಸೇಜ್ ಬಂದಿದೆ. ನನಗಿದ್ದು ಮುಟ್ಟಕ್ಕೆ ನಂಗೆ ಇದಾಗತ್ತೆ, ಬಿಕಾಸ್ ಒಂದ್ ಮುಟ್ಟಿದ್ರೆ ಎಲ್ಲದೂ ಒಂಥರ ಶೇಕ್ ಆಗುತ್ತೆ. ರೈಟ್, ಎರಡು ಮೆಸೇಜ್ ಬಂದಿದೆ. ಮೂರು, 4. ಆಲ್ ರೈಟ್ ಗೈಸ್, ಹೋಲ್ ಇಯರ್ಗೆ ಟ್ಯಾರೋ ಕಾರ್ಡ್ಸ್ ಅಲ್ಲಿ ಕರಿಯರ್ ಅಲ್ಲಿ ಏನೆಲ್ಲ ಒಂದು ಈವೆಂಟ್ಸ್ ಯಾವಾಗ ಬರ್ಬೋದು, ಲೆಟ್ಸ್ ಸಿ. ಫಸ್ಟ್ ಥಿಂಗ್ ಬಂದಿದೆ 4 ಆಫ್ ಸ್ವಾರ್ಡ್ಸ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಒಂದು ಎನರ್ಜಿ ಅಂತ ನೋಡಿದ್ರೆ ಕೈಂಡ್ ಆಫ್ ಕಾಮ್ ಎನರ್ಜಿ, ಅಂದ್ರೆ 4 ಆಫ್ ಸ್ವಾರ್ಡ್ಸ್ ನ ಒಂದು ಪ್ಲಾನಿಂಗ್ ಎನರ್ಜಿ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ 3 ಸ್ಪೋರ್ಟ್ಸ್ ಮುಂದೆ ಇದೆ, ಬಟ್ 1 ಸ್ಪೋರ್ಟ್ಸ್ ಹಿಂದೆ ಇದೆ. ಅಂದ್ರೆ ಯಾವುದೋ ಒಂದು ಒಳ್ಳೆ ಐಡಿಯಾ ಇದೆ, ಅದನ್ನ ಹೆಂಗೆ ನಾನು ಯಾವ ರೀತಿಯಾಗಿ ಅದನ್ನ ನಾನು ಟ್ರೈ ಮಾಡ್ಬೋದು, ಯಾವ ರೀತಿಯಾಗಿ ಅದನ್ನ ನಾನು ಯೂಸ್ ಮಾಡ್ಕೋಬಹುದು, ಇದನ್ನ ಇದೆಷ್ಟು ಒಳಗಿದೆ ಬಟ್ ಕೆಳಗಿದೆ ಅನ್ನೋದು ಇವ್ರಿಗೆ ಗೊತ್ತಿದೆ. ಸೊ ಇದನ್ನ ಪಡ್ಕೊಳ್ಳೋದಕ್ಕೆ ನಾನು ಯಾವ ತರ ಈ ಒಂದನ್ನ ಸ್ವರ್ಡ್ ನ ಯೂಸ್ ಮಾಡ್ಕೋಬಹುದು. ಸೊ ಟಿಲ್ ಮಾರ್ಚ್ ನಾನು ನೋಡ್ತಾ ಇದೀನಿ, ಸ್ವಲ್ಪ ಸ್ಲೋ ಆಗಿ ನಿಮ್ಮ ಕರಿಯರ್ ಮೂವ್ ಆಗುವಂಥದ್ದು, ಸ್ವಲ್ಪ ಪ್ಲಾನಿಂಗ್ಸ್ ಮಾಡುವಂಥದ್ದು, ಸ್ವಲ್ಪ ಮೆಡಿಟೇಟ್ ಮಾಡಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಎನರ್ಜಿ ಸ್ಲೋ ಡೌನ್ ಎನರ್ಜಿಲಿ ಇರುತ್ತೆ ಮಾರ್ಚ್ ವರೆಗೂ. ಇಲ್ಲಿ ನೋಡ್ಬೋದು ನೀವು ಜೂನ್, ವಾವ್,
ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಸೊ ಮುಂಚೆನೆ ಹೇಳ್ದಂಗೆ 2025 ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ಯಾಷನ್ ನ ಫಾಲೋ ಮಾಡ್ತೀರಾ ನೀವು. ಯಾರೋ ಒಬ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಿ, ಯಾರೋ ಒಬ್ರನ್ನ ಒಂದು ಲೈಕ್ ಒಂದು ಗೈಡ್ ಆಗಿ ತಗೊಂಡಿದ್ರಿ. ಇವ್ರ ದೊಡ್ಡರಾದ್ಮೇಲೆ ನಾನು ಹಿಂಗ್ ಆಗ್ಬೇಕು, ಇವ್ರ ತರ ಮಾತಾಡ್ಬೇಕು, ಇವ್ರ ತರ ನಾನು ಕೆಲ್ಸದಲ್ಲಿ ಇರ್ಬೇಕು, ತೊಡಗಿಸ್ಕೋಬೇಕು, ಹಿಂಗೆಲ್ಲ ಒಂದಷ್ಟು ಜನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಿ ಅನ್ಸುತ್ತೆ. ಫೈನಲಿ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದು. ಅಂಡ್ ಲವರ್ಸ್ ಕಾರ್ಡ್ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳುತ್ತೆ. ಐ ಗೆಸ್ ಬೈ ಜೂನ್ ಎಂಡ್ ಒಳಗೆ ನಿಮ್ಮ ಜೊತೆ ನಿಮ್ದೇ ಆದ ನಿಮ್ಮ ಮೈಂಡ್ ಸೆಟ್ ಇರುವಂತದ್ದು ಒಬ್ಬ ಪರ್ಸನ್ ನೀವು ಮೀಟ್ ಆಗೋದನ್ನ ನೋಡ್ತಾ ಇದೀನಿ. ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಆಫೀಸ್ ಅಲ್ಲೇ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗೋದು ನಿಮ್ಮ ಕಲೀಗ್ಸ್ ಜೊತೆ ಅಥವಾ ನಿಮ್ ಜೊತೆ ವರ್ಕ್ ಮಾಡ್ತಿರೋರ್ ಜೊತೆ. ಬಿಕಾಸ್ ಒಂದು ಟ್ರೂ ಪ್ಯಾಷನೇಟ್ ಕನೆಕ್ಷನ್ ಸ್ಟಾರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ 2025 ಅಲ್ಲಿ ನಿಮ್ಗೆ. ಇದೊಳ್ಳೆ ಹೆಂಗ್ ಅಂತಂದ್ರೆ ಇಷ್ಟ ದಿನ ನೀವು ಯೋಚನೆ ಮಾಡ್ತಾ ಇದ್ರೆ ನಾನು ಹೆಂಗ್ ಮಾಡ್ಲಿ, ಹೆಂಗೆ ನಂಗೆ ಯಾರ್ದು ಸಪೋರ್ಟ್ ಬರ್ತಾ ಇಲ್ವಲ್ಲ, ಯಾರ್ದು ಒಂದು ಪುಷ್ ಬರ್ತಾ ಇಲ್ವಲ್ಲ ಹಂಗೆಲ್ಲ ಯೋಚನೆ ಮಾಡ್ತಾ ಇರ್ತೀರ. ಬಟ್ ಎಟ್ ದ ಟೈಮ್ ಇವಾಗ ಗಾಡಿ ಪೆಟ್ರೋಲ್ ಹಾಕ್ದಂಗೆ ಝುಯ್ ಅಂತ ಹೋಗ್ಬಿಡುತ್ತೆ ಗಾಡಿ. ಲೈಕ್ ಅಂದ್ರೆ ಒಬ್ರು ನಿಮ್ ಲೈಫಿಗೆ ಎಂಟರ್ ಆದಾಗ ಒಂದು ಪೆಟ್ರೋಲ್ ಹಾಕ್ದಂಗೆ ನಿಂತಿದ್ದ ಗಾಡಿ ಓಡಕ್ ಶುರು ಆಗುತ್ತೆ. ಆ ತರ ಆಗೋ ಪಾಸಿಬಿಲಿಟಿ ಇದೆ. ಇವಾಗ ಏನೇ ಒಂದು ಎಕ್ಸೈಟ್ಮೆಂಟ್ ನಿಮಗೆ ಲೋ ಆಗಿರ್ಬೋದು, ಬಟ್ ಆ ಎಕ್ಸೈಟ್ಮೆಂಟ್ ನ ಮತ್ತೆ ಫುಲ್ಫಿಲ್ ಮಾಡ್ತಾರೆ ಈ ಒಂದು ಪರ್ಸನ್ ಬಂದ್ಬಿಟ್ಟು ಅಂತ ನೋಡ್ತಾ ಇದೀನಿ. ಹಾಗೆ ಸ್ಲೋಲಿ ಇವಾಗ ಏನ್ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಮಾಡ್ತಿರೋ ಕೆಲಸದಲ್ಲಿ ಸ್ಲೋಲಿ ಯು ವಿಲ್ ಆಕ್ಸೆಪ್ಟ್ ಇಟ್. ಇವಾಗ ಹೇಳ್ತಾರಲ್ವಾ, ಇವಾಗ ನಾವು ಮಾಡ್ತಿರೋ ಕೆಲ್ಸನ ನಾವು ಇಷ್ಟಪಡ್ಕೊಂಡು ಹೋದ್ರೆ ಸಾಕು, ಅದೆಂತ ಕೆಲ್ಸನೂ ಅದು ಕಷ್ಟ ಅನ್ಸಲ್ಲ ನಮಗೆ ಅಂತ. ಏನನ್ನ ನೀವು ಬರ್ಡನ್ ಆಗಿ ತಗೊಂತಾ ಇದ್ರಿ, ಯು ವಿಲ್ ಸ್ಟಾರ್ಟ್ ಲವ್ವಿಂಗ್ ಇಟ್. ಬಿಕಾಸ್ ನಿಮ್ ಜೊತೆ ಇರೋ ಯಾರೋ ಒಬ್ರು ಪರ್ಸನ್ ಅವರ ಒಂದು ಎನರ್ಜಿ ನೋಡಿ, ಅವ್ರು ಮಾಡ್ತಿರೋ ಕೆಲಸದಲ್ಲಿರೋ ಒಂದು ಎಕ್ಸೈಟ್ಮೆಂಟ್ ನ ನೋಡ್ಬಿಟ್ಟು ನಿಮಿಗೂನು ಒಂದು ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗೋದು, ಈ ತರ ಪಾಸಿಬಿಲಿಟೀಸ್ ಇದೆ. ಅಥವಾ ತುಂಬಾ ಜನಕ್ಕೆ ನೀವು ಯಾರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಿ ಅವ್ರ ಜೊತೆನೆ ನೀವು ವರ್ಕ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಲೆಟ್ಸ್ ಸಿ. ವಾವ್, ದಿಸ್ ಇಸ್ ಮೈ ಫೇವ್ರೆಟ್ ಕಾರ್ಡ್ ಇನ್ ದ ಡೆಕ್. ಇದೊಂಥರ ನನಗೆ ರಿಲೇಟ್ ಆಗ್ತಾ ಇದೆ ಮೆಸೇಜ್. ಬಿಕಾಸ್ ಈವನ್ ಐ ಗಾಟ್ ದಿಸ್ ಮೆಜಿಷಿಯನ್ ಥಿಂಗ್. ಅಂಡ್ ಈ ಒಂದು ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ರೀಸನ್, ನಾನು ಒಬ್ಬ ಟ್ಯಾರೋ ಕಾರ್ಡ್ ರೀಡರ್ ನ ಒಂದು ಇನ್ಸ್ಪಿರೇಷನ್ ಆಗಿ ಇನ್ನೂ ಇಟ್ಕೊಂಡಿದ್ದೀನಿ. ಐ ಫಾಲೋ ಹರ್. ಸೊ ಅವರಿಂದನೇ ನನಗೆ ಟ್ಯಾರೋ ಮೇಲೆ ಒಂದು ಇಂಟ್ರೆಸ್ಟ್ ಬಂದಿದ್ದು. ಈವನ್ ಅವರು ಈ ಟ್ಯಾಟೂ ಹಾಕೊಂಡಿದ್ದಾರೆ ಅಂತ ಐ ಪುಟ್ ದಿಸ್ ಟ್ಯಾಟೂ. ಓಕೆ, ಎಸ್, ಐ ಗೆಸ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಸ್ಪೆಷಲಿ ನಿಮಗೆ ವೆರಿ ಬ್ಯೂಟಿಫುಲ್ ಇಯರ್ ಆಗಿರುತ್ತೆ, ಮಂತ್ ಆಗಿರುತ್ತೆ ಎಸ್ಪೆಷಲಿ ಇಯರ್ ಅಲ್ಲಿ. ಬಿಕಾಸ್ ನಿಮ್ಮಲ್ಲಿರೋ ರಿಸೋರ್ಸಸ್, ಎನರ್ಜೀಸು, ಐಡಿಯಾಸ್ನೆಲ್ಲ ನೀವು ಫೈನಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ. ನಿಮಗೊಂದು ಸ್ಟೇಜ್ ಸಿಗುತ್ತೆ ಪರ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಟ್ಯಾಲೆಂಟ್ ಏನು ಇಷ್ಟು ದಿನ ಒಳಗಿತ್ತು ಅದನ್ನ ಎಲ್ಲ ಹೊರಗೆ ತೋರ್ಸೋದಕ್ಕೆ ನಿಮಗೊಂದು ಸ್ಟೇಜ್ ಕೊಡ್ತಾರೆ. ಅಂದ್ರೆ ಆಪರ್ಚುನಿಟಿ ಇಷ್ಟು ದಿನ ಇಲ್ದನೆ ಇತ್ತು ಅನ್ಸುತ್ತೆ. ಐ ಗೆಸ್ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಇನ್ವಾಲ್ವ್ ಆಗ್ಬಿಟ್ಟು ಓಕೆ ನಾನು ಇನ್ವಾಲ್ವ್ ಆಗ್ತೀನಿ, ಇವಾಗ ನನಗೂ ಇದೆ ಟ್ಯಾಲೆಂಟು ಅಂತ ನಿಮಗೆ ಅನ್ನಿಸ್ಬಿಟ್ಟು ಲೈಕ್ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ಸ್ವಲ್ಪ ಶೋ ಆಫ್ ಮಾಡೋದು, ಅದನ್ನ ಪ್ರೂವ್ ಮಾಡೋದು, ಇದೆಲ್ಲ ಸೆಪ್ಟೆಂಬರ್ ಅಲ್ಲಿ ಪಾಸಿಬಿಲಿಟಿ ಇದೆ ಬೈ ಸೆಪ್ಟೆಂಬರ್ 2025. ಸೊ ನೋಡೋಣ. ವಾವ್, ಬ್ಯೂಟಿ ಟು ಬೀಸ್ಟ್ ತರ. ಇವಾಗ ಇಲ್ಲಿ ಏನು ತಣ್ಣಗಿದ್ರಿ, ಬೈ ದ ಎಂಡ್ ಆಫ್ ದ ಇಯರ್ ಫುಲ್ ಫೈರ್ ಎನರ್ಜಿಯಲ್ಲಿ ಇರ್ತೀರಾ. ನೋಬಡಿ ಕ್ಯಾನ್ ಶೇಕ್ ಮೀ. ಯಾರು ಅಲರ್ಸಕ್ಕಾಗಲ್ಲ, ನಂದೇ ರೂಲ್ಸ್, ನಾನು ಮಾಡಿದೆ ರೂಲ್ಸ್. ಯಾರಿಗೂ ಹರ್ಟ್ ಮಾಡಲ್ಲ ನೀವು ಆಬ್ವಿಯಸ್ಲಿ, ಬಟ್ ಯಾರಿಗೂ ಹೆದರ್ಕೊಳ್ಳಲ್ಲ. ಮೇನ್ ಆಗಿ ಯು ಡೋಂಟ್ ಗಿವ್ ಅಪ್ ಆನ್ ಯುವರ್ ಗೋಲ್ಸ್. ಯಾರೋ ಏನೋ ಹೇಳಿದ್ರು, ಯಾರೋ ಒಂದು ಒಪಿನಿಯನ್ ಫ್ರೇಮ್ ಮಾಡ್ತಾ ಇದ್ದಾರೆ, ಮೇ ಬಿ ನಾನು ರೈಟ್ ಪಾತಲ್ಲಿ ಇಲ್ಲ ಹಂಗೆಲ್ಲ ಅನ್ಸಿದ್ರೆ ನೋ, ಅದಾಗಲ್ಲ. ಅಂಡ್ ಮೋರ್ ಓವರ್ ನೀವು ಯಾರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ ಅವ್ರದೇ ವೇ ಅಲ್ಲಿ ನೀವು ನಡ್ಕೊಂಡು ಹೋಗೋದ್ರಿಂದ ಫುಲ್ ಸಕ್ಸಸ್, ಅವ್ರ ತರಾನೇ ನೀವು ಸಕ್ಸಸ್ ಆಗೋದು, ಅವ್ರ ತರ ನೀವು ಯಶಸ್ಸಾಗೋದು, ಇದೆಲ್ಲ ನೋಡ್ತಾ ಇದೀನಿ ಗೈಸ್. ಬ್ಯೂಟಿಫುಲ್ ಮೆಸೇಜ್ ಅಂತಾನೆ ಹೇಳ್ಬೋದು. ಬೈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಒಂದು ರೆಸೊಲ್ಯೂಷನ್ ವೆರಿ ಇಂಪಾರ್ಟೆಂಟ್. ಚೇಂಜಸ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೈ ಟೈಮ್ ಗೈಸ್. 2025 ಸ್ಟಾರ್ಟಿಂಗೇ ನೀವು ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಆಫ್ಟರ್ ಮಾರ್ಚ್ ಅಟ್ಲೀಸ್ಟ್ ಸ್ವಲ್ಪ ಚೇಂಜಸ್, ನ್ಯೂ ಜಾಬ್, ನ್ಯೂ ಲೊಕೇಶನ್, ಸ್ವಲ್ಪ ಚೇಂಜಸ್ ನೀವು ಮಾಡ್ತಿರೋ ಕೆಲಸದಲ್ಲೇನೆ. ಇಟ್ಸ್ ವೆರಿ ಹೈ ಟೈಮ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ 2025 ಅಲ್ಲಿ ನಿಮಗೆ. ಓಕೆ, ಸೊ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್ ಗೈಸ್. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇಲ್ಲಿ ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು, ಏನು
ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ ಗೈಸ್. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಯು ಗೈಸ್ ಅಂಡ್ ಲವ್ ಯು ಆಲ್. ಬಾಯ್.